ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಎಲಿಮಿನೇಷನ್ ಮೆಥಡ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ. ಅದನ್ನ ಕಂಟಿನ್ಯೂಷನ್ ಮಾಡ್ಕೊಂತ ಹೋಗೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ನಾನು ಆಲ್ರೆಡಿ ಕೆಇಎ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಕತ್ತೀನಿ. ಅಂದ್ರೆ ಇಲ್ಲಿವರೆಗೂ ರಿಪೀಟ್ ಆಗಿರೋ ಕೇಳುವಂತ ಕ್ವಶನ್ಸ್ ಗಳಾಗಿರ್ಬಹುದು, ಆಮೇಲೆ ನಮ್ಗೆ ಎಲಿಮಿನೇಷನ್ ಮೆಥಡ್ ಗೆ ಯೂಸ್ ಆಗುವಂತ ಥಿಂಗ್ಸ್ ಗಳಾಗಿರ್ಬಹುದು. ನೋಡ್ರಿ, ಆರ್ಗನೈಸೇಷನ್ಸ್ ಗಳ ಬಗ್ಗೆ, ಅದಾದ ನಂತರ ನೆಕ್ಸ್ಟ್ ಕೇಸ್ ಗಳ ಬಗ್ಗೆ, ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇರೋ ಕೇಸ್ ಗಳ ಬಗ್ಗೆ ಆಗಿರ್ಬಹುದು, ಆಮೇಲೆ ನೆಕ್ಸ್ಟ್ ಗುರುಗಳ ಬಗ್ಗೆ ಆಗಿರ್ಬಹುದು. ಈ ರೀತಿಯಾಗಿ ಹಲವಾರು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ರೆ 10 to 15 ಮಿನಿಟ್ಸ್ ಇದ್ದು ಆ ವಿಡಿಯೋಸ್ ಗಳನ್ನ ನೋಡ್ರಿ ಅಂತಂದ ಹೇಳಿದ್ರೆ ಪಕ್ಕಾ ಸ್ಕೋರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲಿಮಿನೇಷನ್ ಮೆಥಡ್ ಬಹಳ ಯೂಸ್ ಆಗುತ್ತೆ, ಅವುಗಳನ್ನ ನೋಡ್ಬೋದು. ಇಲ್ಲಿ ನೋಡ್ರಿ, ನಾವು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಹೊಂದಿದ್ದೇವೆ. ಬೇಸಿಕ್ ಇಂದ ಅಡ್ವಾನ್ಸ್ ಗೆ ಮೊದಲು ಏನ್ ಮಾಡೋಣ ಅಂತಂದ್ರೆ 10 ರಿಂದ 12 ವಿಡಿಯೋಸ್ ಗಳನ್ನ ಬೇಸಿಕ್, ಅದಾದ ನಂತರ ನೆಕ್ಸ್ಟ್ ಕೆಇಎ ಕ್ವಶನ್ ಪೇಪರ್ಸ್ ಗಳನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿ ಇದೆ. ಇವಾಗ ನೋಡ್ರಿ, ಇದು 5th ಕ್ವಶನ್, ಇದಂದ್ರೆ 5ನೇ ವಿಡಿಯೋನ ನಾನು ಡಿಸ್ಕಷನ್ ಮಾಡಕತ್ತೇನೆ. ಇದ್ರಲ್ಲಿ ಹೇಳ್ತೇನೆ ನೋಡ್ರಿ ಯಾವ ತರ ಥಿಂಕ್ ಮಾಡಬೇಕು. ಸರ್, ಇಲ್ಲಿ ರಾಜ್ಯದ ಬಗ್ಗೆ ಕೇಳಿದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರ? ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ರಾಷ್ಟ್ರಪತಿ ಅಂತ ಬಂದ್ರೆ ಯಾರ್ಯಾರನ್ನ ನೇಮಕ ಮಾಡ್ತಾರಲ್ಲ, ಏನ ಬರ್ಲಿ ನೇಮಕ ಅಂತ ಬಂದು ಕೆಳಗಡೆ ಆಪ್ಷನ್ ಒಳಗಡೆ ರಾಷ್ಟ್ರಪತಿ ಅಂತ ಇತ್ತಂದ್ರ 100% ಅದ ಆನ್ಸರ್ ಯಾವಾಗ್ಲೂ ಕರೆಕ್ಟ್ ಆಗಿರತ್ತೆ. ಸೇಮ್ ಅದೇ ತರ ಇದು ಸೆಂಟ್ರಲ್ ಅಲ್ಲಿ ಆಯ್ತು. ಇನ್ನ ಸ್ಟೇಟ್ ಒಳಗಡೆ ಬಂದ್ರೆ, ರಾಜ್ಯದಲ್ಲಿ ಬಂದ್ರೆ ಗವರ್ನರ್ ಪ್ಲೇಸ್, ರಾಜ್ಯದ ಅಂದ್ರೆ ರಾಷ್ಟ್ರಪತಿ ಪ್ಲೇಸ್ ಅಲ್ಲಿ ಯಾರು ಇರ್ತಾರ? ಗವರ್ನರ್ ಇರ್ತಾರೆ. ಇವರೆಲ್ಲ ಏನ್ ಮಾಡ್ತಾರ ಅಂದ್ರೆ ನೇಮಕವನ್ನ ಮಾಡ್ತಾರ. ಅದಾದಂದ್ರೆ ಇನ್ನೊಂದು ಹೇಳಿದೆ ಸರ್, ಇವಾಗ ತಿದ್ದುಪಡಿ ಮಾಡೋದಾಗಿರ್ಬೋದ್ರಿ, ಏನಾದ್ರೂ ಸೇರ್ಸೋದಾಗಿರ್ಬೋದು, ಅಥವಾ ಏನಾದ್ರೂ ತೆಗಿಯೋದಾಗಿರ್ಬೋದು, ಅಥವಾ ಏನಾದ್ರೂ ಅಂದ್ರೆ ಈ ತರ ಚೇಂಜಸ್ ಇರುತ್ತಲ್ಲ, ಚೇಂಜಸ್ ಮಾಡೋದಾಗಿರ್ಬೋದು ಕಾಯ್ದೆಗಳಲ್ಲಿ, ಅದನ್ನೆಲ್ಲ ಮಾಡುವಂತ ಕಾರ್ಯವನ್ನ ಯಾವ್ದು ಮಾಡತ್ರಿ ಸರ್? ಸಂಸತ್ತು ಅಥವಾ ಪಾರ್ಲಿಮೆಂಟ್ ಮಾಡುತ್ತ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡು ನಾವು ಎಲಿಮಿನೇಷನ್ ಮಾಡ್ಬೇಕಂತ ಹೇಳಿದ್ದೆ. ಇದು ಬಹಳ 100% ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಮುಖ್ಯ ಯಾವ್ದು ಇಲ್ಲ ಅಂತಂದೇಳಿ, ಯಾಕಂದ್ರೆ ವರ್ಡ್ ಗಳನ್ನ ಕೊಟ್ಟಿದಾರ, ಯಾವ್ದು ಇಲ್ಲ ಅಂತ ಹೇಳಿ ಬರಂಗಿಲ್ಲ, ಸೆಂಟೆನ್ಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಗೃಹ ಮಂತ್ರಿ ಎದಕ್ಕೂ ಬರಂಗಿಲ್ಲ. ಎದಕ್ಕೆ ಗೃಹ ಮಂತ್ರಿ ಅಂತಂದ್ರೆ ಹೋಮ್ ಮಿನಿಸ್ಟರ್, ಎದಕ್ಕೆ ಪೊಲೀಸ್ ಹೆಡ್. ಇನ್ನ ನೆಕ್ಸ್ಟ್ ಇವ್ರ ಇಬ್ರು ಒಳಗಡೆ ನಾ ಹೇಳಿದೆ ನಿಮ್ಗೆ, ಈ ಟ್ರಿಕ್ ಹೇಳೋ ಪ್ರಕಾರ ರಾಜ್ಯಪಾಲರೇನಂದ್ರೆ 100% ಇಲ್ಲಿ ಕರೆಕ್ಟ್ ಆಗ್ತದೆ. ಎಸ್, ನೆಕ್ಸ್ಟ್ ಇದನ್ನ ನಾನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಏನಂತಂದ್ ಹೇಳಿದ್ರೆ, ಮೆಂಬರ್ಶಿಪ್. ಯಾಕೆ ಮೆಂಬರ್ಶಿಪ್ ಇಡ್ರಿ ಅಂತ ಹೇಳಿದ್ರೆ, ನಿಮ್ ಹುಡುಗರೇ ನೋಡ್ರಿ ಕಮೆಂಟ್ಸ್ ಗಳಲ್ಲಿ ಮೆಂಬರ್ಶಿಪ್ ಇಡ್ರಿ ಅಂತ ಹೇಳಿ ಎಷ್ಟೋ ಜನ ಕಾಲ್ ಮಾಡಿ ಹೇಳಿದ್ರೆ, ಎಷ್ಟೋ ಜನ ಮೆಸೇಜ್ ಮಾಡಿ ಹೇಳಿದ್ರೆ ಸರ್ ತುಂಬಾ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಮೆಂಬರ್ಶಿಪ್ ಇಟ್ಟಿದ್ದೀನಿ. ಓಕೆ, ನನ್ ಫಸ್ಟ್ ಗೆ ಸೆಟ್ಟಿಂಗ್ಸ್ ಅಲ್ಲಿ ಗೊತ್ತಾಗಲಿಲ್ಲ 119 ಆಗಿದೆ. ಇವಾಗ ನಾನು ಚೇಂಜ್ ಮಾಡಿದೀನಿ, ಅದನ್ನ ಚೇಂಜ್ ಮಾಡಿ 59 ಆಗಿದೆ. ಪ್ರತಿಯೊಬ್ರು ಈಗ ಆಲ್ರೆಡಿ ಅಟೆಂಡ್ ಆದವರು ಏನ್ ಮಾಡೋಣ ಅಂತ ಹೇಳಿದ್ರೆ, ಐ ಆಮ್ ಸಾರಿ ಫಾರ್, ಎಲ್ರಿಗೂ ಸಾರಿ ಕೇಳ್ತಿದ್ದೀರಿ. ಅದಾದ ನಂತರ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ 59 ಇರುತ್ತೆ. ಇವಾಗ ಜಾಯ್ನ್ ಆಗೋರ್ಗೆಲ್ರೂ 59 ಇರುತ್ತೆ. ಇನ್ಮೇಲೆ ಯಾವ್ದು ಚೇಂಜ್ ಆಗಲ್ಲ. 59 ಬಿಟ್ಟು ಬೇರೆ ಯಾವತ್ತು ಹೈಯರ್ ಅಮೌಂಟ್ ಹೋಗಲ್ಲ, 59 ಇರುತ್ತೆ. ಅದನ್ನ ಚೂಸ್ ಮಾಡ್ಕೊಂಡು ಮಾಡ್ರಿ. ಅದಾದ ನಂತರ ಸರ್ ಯಾಕ್ರಿ ಇದನ್ನ ಮೊದಲು ವಿಡಿಯೋಸ್ ಎಲ್ಲ ಓಕೆ ಒಂದ್ ಲೆವೆಲ್ ಇರುತ್ತಪ್ಪ ಎಲ್ಲ, ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ಬಂದೇ ಬರ್ತಾವ. ಯಾಕಂತಂದ ಹೇಳಿದ್ರೆ ಒಳ್ಳೇದಾಗ್ತಿದೆ ಅಂತಂದ ಹೇಳಿದ್ರೆ ಕೆಟ್ಟದ್ದು ಬಂದೇ ಬರುತ್ತೆ. ನಿಮ್ಗೆಲ್ರೂ ಗೊತ್ತು ಏನೇನ್ ಪ್ರಾಬ್ಲಮ್ಸ್ ಗಳಾಗ್ತಾವ ಅಂತಂದ ಹೇಳಿ. ಅದಾದ ನಂತರ ತುಂಬಾ ಮಿಸ್ಯೂಸ್ ಆಗ್ತಿದೆ. ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ಕಾಪಿ ಮಾಡಿಕೊಂಡು ಅವರೇ ಮಾಡಿರೋದಂತಂದೇಳಿ ಎಷ್ಟೋ ಜನರು ಅದನ್ನ ಪೋರ್ಟ್ರೇ ಮಾಡ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಓಕೆ, ಒಳ್ಳೇದಾಗ್ತಿದೆಯಾ ಆಗ್ಲಿ, ಬಟ್ ಆದ್ರೆ ಥಿಂಗ್ಸ್ ಗಳು ಮಿಸ್ ಆಗ್ತಿದೆ, ಮಿಸ್ಯೂಸ್ ಆಗ್ತಿದೆ. ಹೆಂಗ್ರಿ ಸರ್, ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ, ಬಟ್ ಆದ್ರೆ ಆಡ್ ಮಾಡಿ ಹೇಳ್ತಿದಾರೆ, ಅವುಗಳನ್ನ ನೀವು ಕೇಳ್ತಿದ್ದೀರಿ, ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ. ಎಲ್ಲಾನು ವರ್ಕೌಟ್ ಆಗಲ್ಲ. 100% ಇಲ್ಲಿ ವರ್ಕೌಟ್ ಆಗೋದೇನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್. ಈ ಎಲಿಮಿನೇಷನ್ ಮೆಥಡ್ ಅನ್ನ ನೀವು ಮಾಡಿದ್ರಿ ಅಂತಂದ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಟ್ರಿಕ್ಸ್ ಗಳೆಲ್ಲ ಯೂಸ್ ಆಗ್ತಾವ. ಈ ಎಲಿಮಿನೇಷನ್ ಮೆಥಡ್ ಅನ್ನ ನಾನು ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗು ಕಲಿತಾ ಇದ್ದೀನಿ. ನಾನು ಯಾರಿಗೂ ಫೋರ್ಸ್ ಮಾಡಂಗಿಲ್ಲ. ನೀವು ಕೆಟ್ಟದಾಗ ಕಮೆಂಟ್ ಹಾಕ್ತೀರಾ, ಒಳ್ಳೇದಾಗ ಕಮೆಂಟ್ ಹಾಕ್ತೀರಾ, ನನಗೆ ಅದೆಲ್ಲ ಏನೂ ಬೇಡ. ನಿಮ್ಗೆ ಗುರು ಮೇಲೆ ಭಕ್ತಿ ಅನ್ನೋದು ಇರ್ಬೇಕು. ಬಿಸ್ನೆಸ್ ಮಾಡ್ತಿದ್ದೀರಾ, ಓಕೆ, ನನಗಿಂತ ತುಂಬಾ ಚೆನ್ನಾಗಿ ಒಳ್ಳೆಯವ್ರು ಬಿಸ್ನೆಸ್ ಮಾಡ್ತಿದ್ದೀರಾ. ನಾನ್ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು 500 ಬೇಕಾಗಿಲ್ಲ. ಒಳ್ಳೇದಾಗ್ಲಿ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ನಾನು ಯಾರನ್ನು ಫೋರ್ಸ್ ಮಾಡ್ತಿಲ್ಲ. ನಿಮ್ಗೆ ಇಷ್ಟ ಆಗಿದೆಯಾ, ಅದಾದ ನಂತರ ನಿಮ್ಗೆ ಸರ್ ನಮ್ಗೆ ಅರ್ಥ ಆಗ್ತಿದೆ, ನಮ್ಗೆ ಸ್ಕೋರ್ ಜಾಸ್ತಿ ಆಗ್ತಿದೆ ಅಂತ ಅನ್ಕೊಂತಿದೀರಾ, ಜಾಯಿನ್ ಆಗ್ಲಿ, ಪಕ್ಕಾ ಸ್ಕೋರ್ ಜಾಸ್ತಿ ಆಗತ್ತೆ. ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಸ್ಕೋರ್ ನಿಮ್ದಾಗತ್ತೆ. ಅದನ್ನ ನಾನು ಮಾಡಿ ತೋರಿಸ್ತೀನಿ. ಬಟ್ ಆದ್ರೆ ನಾನು ಪ್ರತಿಯೊಂದು ಹೇಳೋ ಕ್ವಶನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಅದಾದ ನಂತರ ನಾನು ಎಕ್ಸ್ಟ್ರಾ ವಿಡಿಯೋಸ್ ಗಳನ್ನ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ 10 ಮಿನಿಟ್ಸ್. ಆ 10 ಮಿನಿಟ್ಸ್ ವಿಡಿಯೋಸ್ ಗಳು 100% ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಎಲಿಮಿನೇಷನ್ ಮೆಥಡ್.
ಈ ತರ ಒಂದು 10 ಡೇಸ್ ನನ್ ಜೊತೆ ಸ್ಟಡಿ ಮಾಡ್ರಿ. 10 ಡೇಸ್ ಬೇಡ, ಒಂದು 15 ಡೇಸ್ ನನ್ ಜೊತೆ ಸ್ಟಡಿ ಮಾಡ್ರಿ. ಆಮೇಲೆ ನಿಮ್ ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮೆಂಬರ್ಶಿಪ್ ತೊಗೊಳಕ್ ಹೋಗ್ಬೇಡ್ರಿ, ನಾನು ವಿಡಿಯೋಸ್ ನೋಡಕ್ ಹೋಗ್ಬೇಡ್ರಿ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಕ್ಲಿಯರ್? ಸೊ ಇಲ್ಲಿ ನೋಡ್ರಿ ಸರ್, ನಳಂದ ವಿಶ್ವವಿದ್ಯಾಲಯ ಎಲ್ರಿಗೂ ಗೊತ್ತೈತೆ ಆನ್ಸರ್, ಬಟ್ ಅದ್ರ ಹೆಂಗ್ ಮಾಡ್ಬೇಕು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಸರ್, ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಮ್ಗೆ ಯಾರು ಕಟ್ಟಿದಾರ ಅಂತಂದ್ರೆ, ಈಗ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಚಂದ್ರಗುಪ್ತ ಅಂತ ಅನ್ಕೊಂಡಿದ್ದಾನೆ. ಚಂದ್ರಗುಪ್ತ ಅಂದ ತಕ್ಷಣ ನಮಗ್ ಗೊತ್ತಿರುತ್ತೆ ಜನರಲ್ ಆಗಿ, ಸರ್ ಇವನು ಚಂದ್ರಗುಪ್ತ ಮೌರ್ಯನೂ ಆಗಿರ್ಬೋದಲ್ರಿ, ಚಂದ್ರಗುಪ್ತ ಮೌರ್ಯ. ಸರ್ ಇವನು 1ನೇ ಚಂದ್ರಗುಪ್ತನೂ ಆಗಿರ್ಬೋದಲ್ರಿ. ಎರಡೆರಡು ಆಗಿದಾವ, 1ನೇ ಚಂದ್ರಗುಪ್ತ ಆಗಿರ್ಬೋದ್ರಿ, 2ನೇ ಚಂದ್ರಗುಪ್ತ ಆಗಿರ್ಬೋದ್ರಿ. ಈ ತರ ಹಿಂಗ್ ಜನರಲ್ ಆಗಿ ನೋಡ್ರಿ ಬರಂಗಿಲ್ಲ, ಅವ್ನ್ ಪರ್ಟಿಕ್ಯುಲರ್ ಆಗಿ ಕೊಡ್ಬೇಕು, ಪರ್ಟಿಕ್ಯುಲರ್ ಆಗಿ. ನೆಕ್ಸ್ಟ್ ಸಮುದ್ರಗುಪ್ತ, ಇವನ್ ಬಗ್ಗೆ ಏನ್ ಕೇಳಿದಿರಿ ಸರ್? ಸಮುದ್ರಗುಪ್ತ ಅಂದ ತಕ್ಷಣ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅಂತಂದು ಓದಿದೇವ್ರಿ ಸರ್. ಅಲಹಾಬಾದ್ ಸ್ತಂಭ ಶಾಸನ ಅಂತಂದ್ ಹೇಳಿ ಓದಿದೇವ್ರಿ. ಇವನು ಹಲವಾರು ರಾಜರನ್ನ ಕೊಂದ್ರಿ, ಅದಕ್ಕೋಸ್ಕರ ಇವನನ್ನ 100 ಕದನಗಳ ಸರದಾರ ಅಂತ ಕರೀತಾರೆ. 100 ಕದನಗಳ ಸರದಾರ ಅಂತಂದ್ ಹೇಳಿ ಕರೀತಾರ್ರಿ. ಆಮೇಲೆ ನೆಕ್ಸ್ಟ್ ಇದನ್ನ ಅಲಹಾಬಾದ್ ಅಂದವನ್ನ ಯಾರಿಗ್ ಮಾಡಿದಾರ? ಹರಿಸೇನ ಅಂತಂದೇಳಿ ಅವ್ನ್ ಕೆತ್ತಿಸಿದಾನೆ. ನಮ್ಗೆ ಇಷ್ಟು ಗೊತ್ತೈತ್ರಿ ಸಮುದ್ರ ಗುಪ್ತನ್ ಬಗ್ಗೆ ರೀ. ಸೊ ಸಮುದ್ರಗುಪ್ತ ಏನಂತಂದ್ ಹೇಳಿದ್ರೆ ಈ ತರ ಅವ್ನ್ ಯುದ್ಧ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾನ, ಇಷ್ಟು ವಿಶ್ವವಿದ್ಯಾಲಯ ಕಟ್ಸೋದ್ರಲ್ಲಿ ಇಲ್ಲ. ಇನ್ನು ಬರೋದೇ ಯಾರಂತಂದ್ರೆ ಸ್ಕಂದಗುಪ್ತ ಮತ್ತು ಕುಮಾರಗುಪ್ತ ಅಂತಂದ್ ಹೇಳ್ತೀವಿ. ಇದರಲ್ಲಿ ಆನ್ಸರ್ ಯಾವ್ದಾಗತ್ತ? ಕುಮಾರಗುಪ್ತ ಆಗತ್ತ. ನಾನ್ ಜಸ್ಟ್ 2 ಎಲಿಮಿನೇಷನ್ ಮೆಥಡ್ ಮಾಡೋದ್ ಮಾತ್ರ ಹೇಳ್ಕೊಡ್ತೀನಿ, ಇದನ್ನ ಮೊದಲು ಕಲೀರಿ. ಅದಾದ ನಂತರ 3ನೇ ಎಲಿಮಿನೇಷನ್ ಮೆಥಡ್ ಆಟೋಮೆಟಿಕ್ ಆಗಿ ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನಂತಂದ್ರೆ BSI ಮತ್ತು GDSI ಅಂತಂದ್ ಹೇಳಿದ್ರು. ನೋಡ್ರಿ ಸಾರಿ ZSI ಅಂತ ZSI ಅದಾದ ನಂತರ BSI ಅಂತಂದ್ ಹೇಳಿದ್ರೆ ಇದ್ರ ಲಾಂಗ್ ಫಾರ್ಮ್ ಅನ್ನ ಹೇಳ್ಬೇಕು. ಸರ್ ಇಲ್ಲಿ ನೋಡ್ರಿ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಂದ್ರಿ, ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಂದ್ರೆ ದ ಬೇಸಿಕ್ ಸರ್ವೆ ಆಫ್ ಇಂಡಿಯಾ, ದ ಬೇಸಿಕ್ ಸರ್ವೆ ಆಫ್ ಇಂಡಿಯಾ. ಏನಿದೆ ದ ಬೇಸಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ಏನಾದ್ರು ಹೇಳಲ್ಲ ಸ್ಪೆಸಿಫಿಕ್ ಆಗಿ? ಜನರಲ್ ಆಗಿ ಕೊಡಕತ್ತೀನಿ, ಸ್ಪೆಸಿಫಿಕ್ ಆಗಿ ಹೇಳಿ. ಬೇಸಿಕ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಇದು ಬೇಸಿಕ್ ಕ್ಲಾಸ್ ಐತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗತ್ತೆ? ಇದು ಎಲಿಮಿನೇಷನ್ ಕ್ಲಾಸ್ ಐತೆ ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗತ್ತಲ್ಲ, ಓ ಪರ್ಟಿಕ್ಯುಲರ್ ಆಗಿ ಎಲಿಮಿನೇಷನ್ ಮಾಡಕತ್ತಾರ ಅಂತಂದ್ರೆ. ಬೇಸಿಕ್ ಅಂತಂದ್ ಹೇಳಿದ್ರೆ ಏನ್ ಅಷ್ಟೊಂದು ಇಂಡಿಯಾ ಐತೆ, ದೊಡ್ಡದೊಂದು ದೇಶ ಐತೆ, ಅದಕ್ಕೋಸ್ಕರ ಅಡ್ವಾನ್ಸ್ಡ್ ಕಂಟ್ರಿ ಐತೆ ಆಗೈತೆ ಆಲ್ರೆಡಿ. ಅದನ್ನ ನೀ ಬೇಸಿಕ್ ಅಂತಂದ್ ಹೇಳಿದ್ರೆ ಮರ್ಯಾದೆ ಕಡೆ ಐತೆ. ಬೇಸಿಕ್ ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಬೇಸಿಕ್ ಇಂಥ ವರ್ಡ್ಸ್ ಗಳನ್ನ ಯಾವಾಗಲೂ, ಯಾವುದೂ ಅಲ್ಲ, ಅದಾದ ನಂತರ ನೆಕ್ಸ್ಟ್ ಎಲ್ಲವೂ ಅಂತ ಇಂಥ ವರ್ಡ್ಸ್ ಗಳು, ಬೇಸಿಕ್ ವರ್ಡ್ಸ್ ಗಳು ಬಂದ್ರೆ ತೆಗೆದಾಕ್ಬೇಕಂತ ಹೇಳಿದಾನೆ. ಇಲ್ಲಿ ಅವ್ನು ಬೇಸಿಕ್ ಅಂತಾನೆ ಕೊಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ ಇವುಗಳನ್ನ ನಾನು ತೆಗೆದಾಕ್ತೀನಿ. ಇನ್ನು ನೋಡ್ರಿ, ಇನ್ನು ಈ ಎರಡರೊಳಗಡೆ ಒಂದು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಂದೈತೆ, ಇನ್ನೊಂದು ಜುವಾಲಜಿಕಲ್ ಸರ್ವಿಸ್ ಆಫ್ ಇಂಡಿಯಾ ಅಂತಂದೈತೆ. ಸರ್ವಿಸ್ ಅಂತಂದ್ ಹೇಳಿದ್ರೆ ಯಾವ ತರ? ಈಗ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, ಆಮೇಲೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಅದಾದ ನಂತರ ಇನ್ನೊಂದು IFS ಬರುತ್ತೆ ಇಂಡಿಯನ್ ಫಾರೆನ್ ಸರ್ವಿಸ್. ಇಂಥವ್ ಹೇಳ್ತೀವಿ. ಇದು ಬೊಟಾನಿಕಲ್ ಗಾರ್ಡನ್, ಅದಾದ ನಂತರ ನೆಕ್ಸ್ಟ್ ಜುವಾಲಜಿಕಲ್ ಅಂತಂದ್ ಹೇಳಿದ್ರೆ ಇವು ಗಿಡಗಳಿಗೆ ಇದಕ್ಕೆಲ್ಲ ಸಂಬಂಧಪಟ್ಟಿದೆ, ಜೀವಿಗಳಿಗೆಲ್ಲ. ಅಲ್ಲಿ ಸರ್ವಿಸ್ ಅಂತ ಬರಂಗಿಲ್ಲ, ಅಲ್ಲಿ ಏನಂತಂದ್ ಹೇಳಿದ್ರೆ ಯಾವಾಗಲೂ ಸರ್ವೆ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? ಸೊ ಸರ್ವೆ ಆಫ್ ಇಂಡಿಯಾ ಅಂತಂದ್ ಹೇಳಿ ಆಪ್ಷನ್ A ಇಲ್ಲಿ 100% ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಸಿಂಪಲ್ ಆಗಿ ಇನ್ನು ಕಲಿಯಾಕತ್ತೀವಿ. ಇನ್ನು ಬೇಸಿಕ್ ಒಳಗಡೆ ಬಹಳ ಇನ್ನು ಈಗ ಹೆಜ್ಜೆ ಇಡಾಕತ್ತೀವಿ. ಎಲಿಮಿನೇಷನ್ ಮೆಥಡ್ ಒಳಗಡೆ ಈಗ ಹೆಜ್ಜೆ ಇಡಾಕತ್ತೀವಿ. ಇನ್ನು ಏನಂತಂದ್ರೆ ಹೆಜ್ಜೆ ಇಡಬೇಕು, ಸ್ವಲ್ಪ ಜೋರ್ಲೆ ನಡಿಬೇಕು, ಆಮೇಲೆ ಸ್ವಲ್ಪ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಮ್ಯಾರಥಾನ್ ಹೋಗ್ಬೇಕು. ನಾವು ಡೈರೆಕ್ಟ್ ಆಗಿ ಮ್ಯಾರಥಾನ್ ಹೋದ್ರೆ ಆಗುದಿಲ್ಲ. ನೆಕ್ಸ್ಟ್ ನೋಡ್ರಿ ಸರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಒಂದ್ ಕೇಳಿದನ್ರಿ ಸರ್. ದೇಹವರನಿಗೆ ನಮ್ಗೆ ಇದೆಲ್ಲ ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ CaSO4 ಕೊಟ್ಟಿದಾನ, CaSO4 ಕೊಟ್ಟಿದಾನ, CaSO4 ಅಂತ ಕೊಟ್ಟಿದಾನ. ಇಷ್ಟೆಲ್ಲ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ CaCl2 ಅಂತಂದೈತಲ್ಲ, ಇದನ್ನ ತೆಗೆದಾಕಿ. ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಂದೈತಿ, ಅದು ಬರಂಗಿಲ್ಲ, ತೆಗೆದು ಹಾಕಿದೀವಿ. ಸರ್ ಈ CaSO4 ಒಳಗಡೆ ಸ್ಪೆಸಿಫಿಕ್ ಆಗಿ ಡಿಟೇಲ್ಡ್ ಆನ್ಸರ್ ಎಲ್ಲಿ ಕೊಟ್ಟಿದಾನ? ಸ್ಪೆಸಿಫಿಕ್ ಆಗಿ ಡಿಟೇಲ್ ಆಗಿ ಆನ್ಸರ್ ಯಾವ್ದು ಕೊಟ್ಟಿದಾನ ನೋಡಿ ಸರ್. ಡಿಟೇಲ್ ಆಗಿ ಆನ್ಸರ್ ಇಲ್ಲಿ ಕೊಟ್ಟಿದ್ದಾನ್ರಿ, ಇದನ್ನ ಕೊಟ್ಟಿದಾನ. ಅಂದ್ರೆ ಈ ಕ್ವಶನ್ ಇಲ್ಲಿ ಬರಂಗಿಲ್ಲ, CaS4 ಬರಂಗಿಲ್ಲ. ಡಿಟೇಲ್ಡ್ ಆನ್ಸರ್ ಚೆಕ್ ಮಾಡ್ಬೇಕು. ಈಗ ಏನಂತಂದ್ ಹೇಳಿ 2 ಚೆಕ್ ಮಾಡಿದ್ವಿ. ಇಲ್ಲಿ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ, ಇದು 100% ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗಿ ಬರುವಂತದ್ದು. CaS4.2H2O ನೀರಿನ ಪ್ರಮಾಣ ಜಾಸ್ತಿ ಐತಲ್ಲ, 2H2O ನೀರಿನ ಪ್ರಮಾಣ ಎಷ್ಟೈತಿ? 2 ಪಟ್ಟು ಐತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜಿಪ್ಸಮ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ? ಜಿಪ್ಸಮ್ ಅಂತ ಕರಿತೀವಿ. ಸಿಮೆಂಟ್ ಅಲ್ಲಿ ಅಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಸಿಮೆಂಟ್ ತಯಾರಿಕೆಯಲ್ಲಿ ಜಿಪ್ಸಮ್.
ಈ ಜಿಪ್ಸಮ್ ಅನ್ನ ನಾವು 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಕಾಯಿಸಿದ್ವಿ ಅಂತಂದ್ರೆ ಅದ್ರ ನೀರಿನ ಪ್ರಮಾಣ ಕಮ್ಮಿ ಆಗತ್ತೆ. ನೀರಿನ ಪ್ರಕಾರ ಎಷ್ಟು ಕಮ್ಮಿ ಆಗತ್ತೆ? ಹಾಫಿಗೆ ಬರುತ್ತೆ. ಹಾಫ್ H2O ಅಂತ ಹೇಳಿ ಬರುತ್ತೆ ನೀರಿನ ಕಮ್ಮಿಯಾಗಿ, ಪ್ರಮಾಣ ಕಮ್ಮಿಯಾಗಿ. ಇದನ್ನ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೇವೆ. ಜಿಪ್ಸಮ್ ಅನ್ನ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕಾಯಿಸಿದಾಗ ನಮಗ್ ಬರುವಂತ ವಸ್ತುನೇ ನೀರ್ ಕಮ್ಮಿಯಾಗಿ ಸೇಮ್ ಫಾರ್ಮುಲಾ. ಇದು 2H2O, ಇದು ಹಾಫ್ H2O. ಇವೆರಡು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಈ ಕಾಲ್ ಮುರಿದು ಅಂತಂದ ಹೇಳಿದ್ರೆ ನಿಮ್ಗೆ ಇದು ಹಾಕ್ಬಿಡ್ತಾರಲ್ಲ, ಉದ್ದಕ್ಕ ವೈಟ್ ಕಲರ್ ಕಾಲಿಗೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಹಾಕಿಬಿಟ್ಟಿರ್ತಾರ ನೋಡ್ರಿ, ಅದ್ರ POP ಅಂತ ಕರಿತೀವಿ. ಅದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಆಕ್ಚುಲಿ ನಿಮ್ಗೊಂದು ಕ್ವಶನ್ ಅಲ್ಲಿ ಇಷ್ಟು ದಿನ ಏನಂತಂದ್ರೆ ಯಾರ್ಯಾರ್ದೋ ಹೆಸರುಗಳನ್ನ ಹೇಳ್ತಿದ್ದೀರಾ ನಂಗೆ ಮೆಸೇಜಸ್ ಗಳಲ್ಲಿ, ಕಮೆಂಟ್ಸ್ ಗಳಲ್ಲಿ. ಅವರೆಲ್ಲ ಇಷ್ಟು ದಿನ ಎಲ್ಲಿ ಹೋಗಿದ್ರು ಈ ತರ ಹೇಳೋಕೆ, ಈ ತರ ಟ್ರಿಕ್ಸ್ ಗಳನ್ನ ಹೇಳಕ್ಕೆ? ಅವರೆಲ್ಲ ಎಲ್ಲಿ ಹೋಗಿದ್ರು ಇಷ್ಟು ದಿನ? ನೋಡ್ರಿ, ನನ್ನ ವಿಡಿಯೋಸ್ ಗಳನ್ನ ನೋಡ್ರಿ, ಅವ್ರ ವಿಡಿಯೋಸ್ ಗಳನ್ನ ನೋಡ್ರಿ, ಆಲ್ಮೋಸ್ಟ್ 5ರಿಂದ 10 ದಿನ ಪರ್ಫೆಕ್ಟ್. ಎಲ್ರಿಗಿಂತ ಮುಂಚೆ ನಾನ್ ಮಾಡಾಕಿದ್ದು. ಇವಾಗ ಏನ್ ಮಾಡ್ತಿದಾರೆ ಅಂತಂದ್ರೆ ಎಲ್ಲ ಕಾಪಿ ಮಾಡಿ ಅವರೆಲ್ಲ ಹಾಕೊಂಡಿದ್ದಾರೆ. ಥಿಂಕ್ ಮಾಡ್ರಲ್ಲಿ, ಒಂದ್ ಸ್ವಲ್ಪ ಮಾತಾಡೋಕ್ಕಿಂತ ಮುಂಚೆ ಕಂಟೆಂಟ್ ಸಿಗ್ತಾ ಐತೆ, ಒಳ್ಳೇದಾಗ್ತಾ ಐತೆ, ಅದನ್ನ ಯೂಸ್ ಮಾಡ್ಕೊಂಡು ಅಪ್ಪ ಅಮ್ಮನ್ಗೆ ಏನಂತಂದ್ರೆ ಕಷ್ಟಪಡ್ತಿದಾರ, ಅವ್ರಿಗೆ ಒಂದು ಒಳ್ಳೇದ್ ಮಾಡ್ಬೇಕು. ಆಮೇಲೆ ಅವ್ರ ಕಷ್ಟಗಳನ್ನ ಕಮ್ಮಿ ಮಾಡ್ಕೋಬೇಕು. ಅವ್ರನ್ನ ಸಾಕ್, ಅವ್ರು ದುಡ್ದಿತ್ತು ಅದನ್ನ ಕಮ್ಮಿ ಮಾಡಿ ಅವ್ರಿಗೆ ನಾವು ದುಡಿಬೇಕು, ಅವ್ರನ್ನ ಸಾಕ್ಬೇಕು ಅನ್ನೋದನ್ನ ತಲೆಯಾಗಿಟ್ಕೊಳ್ರಿ. ಹೋಗಿ ಬಕೆಟ್ ಹಿಡಿಯಕ್ ಹೋಗ್ಬೇಡ್ರಿ. ಎಲ್ಲರಿಗೂ ಯಾರು ಹಿಡಿತಿದಿರಲ್ಲ ಅವ್ರಿಗೆ ಹೇಳ್ತಿದೀನಿ, ಬಕೆಟ್ ಹಿಡಿಯಕ್ ಹೋಗ್ಬೇಡ್ರಿ. ಕಂಟೆಂಟ್ ಚೆನ್ನಾಗಿ ಸಿಗ್ತಾ ಐತಾ? 10,000 20,000 ಗಂಟ್ಲೆ ಯಾರು ತಗೊಂತಾ ಇಲ್ಲ ಇಲ್ಲಿ. ಕಂಟೆಂಟ್ ಚೆನ್ನಾಗಿ ಸಿಗ್ತಾ ಐತಾ? ಟ್ರಿಕ್ಸ್ ಗಳು ಸಿಗ್ತಾ ಇದಾವ? ಅವನವನ್ ಒಂದ್ ತಾಸ್ ಕುತ್ಕೊಂಡು ಓದಕ್ ಏನಾಗದೈತೆ, 1 ಅವರ್ ಕುತ್ಕೊಂಡು ಓದಕ್ ಏನಾಗೈತೆ, ಹೇಳಿದ ಪಾಯಿಂಟ್ಸ್ ಗಳನ್ನ ಓದಕ್ ಏನಾಗ್ತಾ ಐತೆ? ಇದರಿಂದ ಬರ್ತಾವಪ್ಪ ಅಂತ ಹೇಳಿದ್ರೆ ಅದಿಲ್ಲ. ಅವನವನ್ ಟಾಪ್ 100 ವಿಡಿಯೋಸ್ ಗಳನ್ನ ನೋಡ್ಬೇಕು. ಅವ್ನ್ ಯಾವನೋ ಒಬ್ಬನ್ ತುಂಬಾ ಟಾಪ್ ಆಗಿರ್ತಾನ, ಅವ್ನ ವಿಡಿಯೋಸ್ ಗಳನ್ನ ಅವ್ ಏನಂತಂದ್ರೆ ಹೇಳಿದ್ರೆ, ಈಗ ಏನಂತಂದ್ರೆ ಹೇಳಿದ್ರೆ ಇದನ್ ತಿಂದ್ರೆ ಹೇಲ್ ಜಾಸ್ತಿ ಬರುತ್ತಪ್ಪ, ಅದಾದ ನಂತರ ನೆಕ್ಸ್ಟ್ ಇದನ್ ತಿಂದ್ರೆ ಏನಂತಂದ್ರೆ ಹೇಳಿದ್ರೆ ಒಮಿಟ್ ಬರುತ್ತೆ, ನೀವು ಅದನ್ನೇ ತಿನ್ರಿ, ಬೇಡ ನಂಗೆ. ಸೊ ಯಾರು ಪ್ರಾಪರ್ ಆಗಿ ಸ್ಟಡಿ ಮಾಡ್ಬೇಕು, ಕರೆಕ್ಟ್ ಆಗಿ ಊಟ ಮಾಡ್ಬೇಕು, ಕರೆಕ್ಟ್ ಆಗಿ ಹೆಲ್ದಿ ಆಗಿರ್ಬೇಕು, ಜಾಬ್ ಆಗ್ಬೇಕು ಅನ್ನೋರು ಏನಿದಿರಲ್ಲ, ಪ್ರಾಪರ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ. ಯಾವ ವಿಡಿಯೋಸ್ ಗಳನ್ನ ಹೇಳಿದಿನಲ್ಲ ಆ ವಿಡಿಯೋಸ್ ಗಳನ್ನ ಕವರ್ ಮಾಡ್ಕೊಡ್ರಿ. KEA ಫೇವ್ರೆಟ್ ಟಾಪಿಕ್ಸ್ ಅಂತಂದ ಹೇಳಿ ಇಲ್ಲಿವರೆಗೂ ನಾನು 5 ವಿಡಿಯೋಸ್ ಗಳನ್ನ ಕವರ್ ಮಾಡಿದ್ದೀನಿ. ಆ 5 ವಿಡಿಯೋಸ್ ಗಳನ್ನ ನೀವು ನೋಡಿದ್ರಿ ಅಂತಂದ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಅದಾವ ಅಂದ್ರೆ ನಿಮಗ್ ಗೊತ್ತಾಗತ್ತೆ. ಬೇರೆ KEA ಪೇಪರ್ಸ್ ಗಳನ್ನ ತೆಗೆದು ನೋಡ್ರಿ, ಅದ್ರೊಳಗಡೆ ಎಷ್ಟು ರಿಪೀಟ್ ಆಗಿದಾವ ಕ್ವಶನ್ಸ್. ನಿಮ್ಗೆ ಬುದ್ಧಿವಾದ ಹೇಳಿ ಯೂಸ್ ಇಲ್ಲ, ಲೀವ್. ಯಾರಿಗ ಇಷ್ಟ ಆಗತ್ತೆ ದಯವಿಟ್ಟು ಅವ್ರು ನೋಡ್ರಿ, ಯಾರಿಗ ಇಷ್ಟ ಆಗಂಗಿಲ್ಲ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಒಂದ್ 2-3 ನಿಮಿಷ ನೋಡ್ಬಿಟ್ಟು ಸ್ವಲ್ಪ ವ್ಯೂಸ್ ಜಾಸ್ತಿ ಮಾಡಿ ಆಮೇಲೆ ಹೋಗ್ರಿ. ನಾ ಯಾರಿಗೂ ಕೆಟ್ಟದ್ ಬಯಸತ್ತಿಲ್ಲ, ನೀವು ನನ್ ಕೆಟ್ಟದ್ ಬಯಸಕ್ ಹೋಗ್ಬೇಡ್ರಿ, ಒಳ್ಳೇದಾಗ್ಲಿ. ಎಸ್, ಇಲ್ಲಿ ನೋಡ್ರಿ, ಎಕ್ಸಾಮ್ಸ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಅವ್ರಿಗೂ ಇವ್ರಿಗೂ ಎಲ್ರಿಗೂ ನಾನು ಯಾರನ್ನೂ ಎದುರು ಹಾಕೊಂತಿಲ್ಲ. ನಾನು ಎಲ್ರಿಗಿಂತ ಚಿಕ್ಕವನು. ದಯವಿಟ್ಟು ನಿಮಗಿಂತ ಚಿಕ್ಕವನು ಅನ್ಕೊಳ್ರಿ, ನನ್ ಜೊತೆ ಜಗಳ ಮಾಡಕ್ ಹೋಗ್ಬೋದು. ಇದೇನಂತಂದ ಹೇಳಿದ್ರೆ ದೊಡ್ಡವ್ರ ಒಂದ್ ಮಾತು ಹೇಳ್ತಾರಲ್ಲ, ಬೀಸೋದೊನ್ನೆಯಿಂದ ತಪ್ಪಿಕೊಂಡು 100 ವರ್ಷ ಆಯುಸ್ ಅಂತಂದ್ರೆ ನೆನ್ಪಿಟ್ಕೊಳ್ರಿ. ನನ್ನ ಲೈಫ್ ಒಳಗಡೆ ಬರೋ ಪ್ರಾಬ್ಲಮ್ಸ್ ಗಳು 2 ಪ್ರಕಾರ ಬರ್ತಾವ. ಪ್ರಾಬ್ಲಮ್ಸ್ ಗಳು ಏನಂತಂದ್ರೆ 2 ಪ್ರಕಾರ ಬರ್ತಾವ. ಒಂದನ್ನ ನಾವು ಏನಂತಂದ ಹೇಳಿದ್ರೆ ಎದುರಿಸ್ಬಿಟ್ಟು ಸಾಲ್ವ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದೊಂದ್ಸಾರಿ ನಾವು ಸೈಲೆಂಟ್ ಆಗಿದ್ರೆ ಸಾಲ್ವ್ ಆಗುತ್ತೆ. ನೋಡ್ರಿ, ಸಾಲ್ವ್ ಮಾಡಿದ್ರೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇನ್ನೊಂದು ಸೈಲೆಂಟ್ ಆಗಿದ್ರು ಕೂಡ ಸಾಲ್ವ್ ಆಗುತ್ತೆ. 2 ಪ್ರಕಾರ. ನೆಕ್ಸ್ಟ್ ನೋಡ್ರಿ, ಭಾರತದೊಳಗಡೆ ಇಂಗ್ಲಿಷ್ ಭಾಷೆಯನ್ನ ಪರಿಚಯಿಸಿದಂತಹ ಭಾರತದ ಗವರ್ನರ್ ಜನರಲ್ ಯಾರು ಅಂತ. ಇನ್ ನೆಕ್ಸ್ಟ್ ಕ್ವಶನ್ ಐತೆ. ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಕ್ಕಿಂತ ನಮ್ಗೆ ಗವರ್ನರ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು. ಬ್ರಿಟಿಷ್ ಗವರ್ನರ್ಸ್. ಈ ಗವರ್ನರ್ಸ್ ಗಳಲ್ಲಿ 2 ಪ್ರಕಾರ ನಮ್ಗೆ ಎಲಿಮಿನೇಷನ್ ಮೆಥಡ್ ತಿಳಿದಾಕ. ಒಬ್ರು ಏನಂತಂದ ಹೇಳಿದ್ರೆ ತುಂಬಾ ಒಳ್ಳೆಯವರು, ಅಂದ್ರೆ ನಮ್ ದೇಶಕ್ಕೆ ಒಳ್ಳೇದ್ ಮಾಡಿದ್ದಾರೆ. ಇನ್ನೇನಂತಂದ ಹೇಳಿದ್ರೆ ಕೆಟ್ಟವರು, ನಮ್ ದೇಶವನ್ನ ಹದಗೆಡಿಸಿದ್ದಾರೆ ಮಕ್ಕಳು. ಸೊ ಇದೇನಂತಂದ್ರೆ 2 ಪ್ರಕಾರ, ಒಳ್ಳೆಯವರು ಕೆಟ್ಟವರು ಅಂತ. ಸರ್ ಒಳ್ಳೆಯವರು ಕೆಟ್ಟವರಲ್ಲಿ ಹೆಂಗ್ರಿ ಸರ್? ಇವಾಗ ನೋಡ್ರಿ, ವಾರ್ನ್ ಹೆಸ್ಟಿಂಗ್ ಅಂತ ಹೇಳ್ಬರ್ತಾನ. ವಾರ್ನ್ ಹೆಸ್ಟಿಂಗ್ ಫಸ್ಟ್, ವಾರ್ನ್ ಹೆಸ್ಟಿಂಗ್ 1773 ಒಳಗಡೆ ಇವನೇನ್ ಮಾಡ್ತಾನ ಅಂತಂದ ಹೇಳಿದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾನ, ಸುಪ್ರೀಂ ಕೋರ್ಟ್ ರಚನೆ ಮಾಡ್ತಾನ, ಏನೋ ಒಂದು ಒಳ್ಳೇದಾಯ್ತಲ್ಲ. ಎಸ್. ಅದಾದ ನಂತರ ಲಾರ್ಡ್ ಡೌಲ್ ಹೌಸ್, ಇವ್ 2 ಕಡೆ ಬರ್ತಾನ. ಕೆಟ್ಟವನು ಬರ್ತಾನ, ಒಳ್ಳೆಯವನು ಬರ್ತಾನ. ಡೌಲ್ ಹೌಸ್ ಅಂತಂದ್ರೆ ಕೆಟ್ಟವನು ಒಳ್ಳೆಯವನು. ಯಾಕ್ರಿ ಸರ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ ಹೇಳಿ ತಗೊಂಡ್ಬಂದು ಎಷ್ಟೋ ರಾಜ್ಯಗಳನ್ನ ಕಸ್ಕೊಂಡ್ರಿ, ಅದು ಬ್ರಿಟಿಷರಿಗೆ ಒಳ್ಳೇದಾಯ್ತು, ಅವ್ನ್ ಕೆಟ್ಟವನು.
ಸರ್ ಇನ್ ಒಳ್ಳೆಯವನೇನ್ರಿ ಸರ್, ಇವನು ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ 1853ರಲ್ಲಿ ಮುಂಬೈ ಟು ಥಾನೆ ಏನಂತಂದ ಹೇಳಿದ್ರ ಏನ್ ತಗೊಂಡ್ ಬಂದ, ರೈಲು ಮಾರ್ಗವನ್ನ ತಗೊಂಡ್ಬಂದ, ಅದು ಒಳ್ಳೇದ್ರಿ. ಟೆಲಿಗ್ರಾಫ್ ನ ತಗೊಂಡ್ಬಂದ, ಅದು ಒಳ್ಳೇದ್ರಿ. ಬಟ್ ಅದ್ರ ಅದೆಲ್ಲ ಬ್ರಿಟಿಷರಿಗೆ ಯೂಸ್ ಆಗ್ತಿತ್ತು. ಬಟ್ ಅದ್ರ ನಮಗದು ಒಳ್ಳೇದು. ನಾವು ಅಂದ್ರೆ ಆಧುನಿಕ ಇದ್ರೊಳಗಡೆ ಹೊಂಟಿದೀವಿ ಅಂತಂದ ಹೇಳಿ, ಆಧುನಿಕ ಜಗತ್ತಲ್ಲಿ ಹೋಗ್ತಾ ಇದೀವಿ ಅಂತಂದೇಳಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇನ್ನೊಬ್ಬನ್ ಬರ್ತಾನೆ ಇವನ್ಗಿಂತ ಮುಂಚೆ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಂದ ಹೇಳಿ. ನೋಡ್ರಿ ಇವನ್ ಏನ್ ಮಾಡ್ತಾನ, ಸತಿ ಪದ್ಧತಿಯನ್ನ ಕ್ಯಾನ್ಸಲ್ ಮಾಡ್ತಾನ. ಎಸ್, ಅದಾದ್ರೆ ಇನ್ನೊಂದ್ ನಾ ಹೇಳ್ತೀನಿ ಆಮೇಲೆ, ಕೆಳಗಡೆ ಕ್ವಶನ್ ಐತೆ. ಸೊ ಸತಿ ಪದ್ಧತಿಯನ್ನ ಕ್ಯಾನ್ಸಲ್ ಮಾಡ್ತಾನ, ಇವ್ನು ಒಳ್ಳೆಯವನಲ್ಲ. ಇಲ್ಲಿ ಒಬ್ಬನ್ ಬರ್ತಾನ ನೋಡ್ರಿ, ಲಾರ್ಡ್ ಕರ್ಜನ್, ಲಾರ್ಡ್ ಸಂಖ್ಯಾ ಮಗ ಇವ್. ಇವೇನ್ ಮಾಡ್ತಾ 1905ದಾಗ ಬಂಗಾಳದ ವಿಭಜನೆಯನ್ನ ಮಾಡ್ತಾನ. ಅಂದ್ರೆ ಇವ್ ಒಡೆದು ಆಳುವ ನೀತಿಯನ್ನ ಅನುಭವಿಸ್ತಾನ. ನನ್ ಮಗ ಇವ್. ಅದಾದ ನಂತರ ನಟ್ಸ್ ನೋಡ್ರಿ, ಲಾರ್ಡ್ ರಿಪ್ಪನ್ ಅಂತಂದ್ ಹೇಳಿ ಬರ್ತಾನ. ಸಾರಿ ಈ ಕಡೆ ಬರಂಗಿಲ್ಲ, ಪಾಪ ಈ ಕಡೆ ಬರ್ತಾನ. ಲಾರ್ಡ್ ರಿಪ್ಪನ್ ಅಂತಂದ್ ಹೇಳಿ ಬರ್ತಾನ. ಸರ್ ಇವ್ ಸ್ಥಳೀಯ ಸರ್ಕಾರಗಳನ್ನ ಜಾರಿಗೆ ತಗೊಂಡ್ಬರ್ತಾನೆ. ಎಷ್ಟು ಒಳ್ಳೇದ್ ಮಾಡಿದ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಂತದೊಂದು ಐಡಿಯಾ ಕೊಟ್ಟಾವ ಲಾರ್ಡ್ ರಿಪ್ಪನ್. ಅವ್ ಒಳ್ಳೆ ಅದಾದ ನಂತರ ನೆಕ್ಸ್ಟ್ ಲಾರ್ಡ್ ಡಫರಿನ್ ಅಂತಂದ್ ಹೇಳಿ ಬರ್ತಾನ. ಡಫರಿನ್ ಇವನ ಮಂಗ್ಯ ಮಗ. ಇವ್ ಕೂಡ ಹೆಂಗಂತಂದ್ ಹೇಳಿದ್ರೆ, ಇವು 1885ರೊಳಗಡೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗೋದಿತ್ತು, ಅದಕ್ಕೆ ಅಡ್ಡಗಾಲ್ ಹಾಕ್ತಿರ್ತಾನ. ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ ಲಾರ್ಡ್ ಹಾರ್ಡಿಂಗ್ ಅಂತಂದ್ ಹೇಳಿ ಬರ್ತಾನ. ಲಾರ್ಡ್ ಹಾರ್ಡಿಂಗ್ ಒಂದ್ ಕಡೆ ತಪ್ಪಾಗಿ ಹೇಳಿದ್ರೆ, ಲಾರ್ಡ್ ಹಾರ್ಡಿಂಗ್ ಮತ್ತು ಡಫ್ರಿನ್ ಬಗ್ಗೆ. ಲಾರ್ಡ್ ಹಾರ್ಡಿಂಗ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ, ಅಂದ್ರೆ ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನ 1911ರಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ಚೇಂಜ್ ಮಾಡ್ತಾನ. ಅವ್ನ ಇಲ್ಲಿ ಬರ್ಬೇಕು ಆಕ್ಚುಲಿ ಒಳ್ಳೇದ್ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಬಂಗಾಳದ ವಿಭಜನೆಯನ್ನ ಕ್ಯಾನ್ಸಲ್ ಮಾಡ್ತಾನ. ಬಂಗಾಳದ ವಿಭಜನೆ ಕ್ಯಾನ್ಸಲ್ ಮಾಡ್ತಾನ. ಇವನು ಒಳ್ಳೆಯವನು. ಈ ತರ ಲಿಸ್ಟ್ ಅನ್ನ ಬರ್ಕೊಳ್ಳಿ ಒಂದ್ ಸೈಡ್. ಇವಾಗ ನಾವು ಡಿಸ್ಕಷನ್ ಮಾಡೋಣ, ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಪರಿಚಯಿಸಿದಂತಹ ಭಾರತದ ಗವರ್ನರ್ ಜನರಲ್ ಯಾರು ಅಂತ. ಸರ್ ನಾನು ಇಲ್ಲೆಲ್ಲಾ ನೋಡಿದ ನಂತರ, ಈ ಕ್ವಶನ್ಸ್ ಗಳನ್ನ ನೋಡಿದ ನಂತರ, ಇಂಗ್ಲಿಷ್ ಶಿಕ್ಷಣವನ್ನ ತಗೊಂಡ್ ಬರೋದು ಒಳ್ಳೇದ ಕೆಟ್ಟದ? ನಮ್ಮೆಲ್ಲರಿಗೂ ಒಳ್ಳೇದೇ. ಈ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ, ಅದು ಯಾವ ಭಾಷೆನ ನಮಗ್ ಬೇಡ, ಇಂಗ್ಲಿಷ್ ಭಾಷೆ ಶಿಕ್ಷಣವನ್ನ ಕೊಡ್ಬೇಕಂತ ಹೇಳಿ ಬಂದಾರ. ಇಲ್ಲಿ ಲಾರ್ಡ್ ಮೆಕಾಲೆ ಅಂತ ಇದೇನಲ್ಲ ಸರ್, ಇವ್ ಗವರ್ನರ್ ಅಲ್ರಿ. ಫಸ್ಟ್ ಆಫ್ ಆಲ್ ಇವ್ನ ತೆಗೆದಾಕ್ತಿ, ಅವ್ನ್ ಗವರ್ನರ್ ಅಲ್ರಿ. ಅವ್ ನಮಗ್ ಕೇಳಿದ್ರೆ ಭಾರತದ ಗವರ್ನರ್ ಜನರಲ್ ಕೇಳಿದ, ಭಾರತದ ಗವರ್ನರ್ ಜನರಲ್. ಈಗ ನೀವು ವಾರ್ನ್ ಹೆಸ್ಟಿಂಗ್ ಬಗ್ಗೆ ಏನಂತ ಹೇಳ್ತೀರಿ ಸರ್? ಇವ್ ಬಂಗಾಳದ ಮೊದಲ ಗವರ್ನರ್. ಕರೆಕ್ಟಾ? ವಾರ್ನ್ ಹೆಸ್ಟಿಂಗ್ ಬಗ್ಗೆ ನೆನ್ಪಿಟ್ಕೊಂಡಿರಿ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ತೆಗೆದಾಕ್ತಿವಿ. ಸರ್ ಇನ್ನು ಇವ್ರಿಬ್ರಲ್ಲಿ ಒಳ್ಳೇದ್ ಮಾಡಿದವ ಯಾರ, ಕೆಟ್ಟದ್ ಮಾಡಿದವ ಯಾರ? ಸರ್ ಇವ್ ಲಾರ್ಡ್ ಕರ್ಜನ್ ಮಗ. ಇವ್ 1905ರಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡಿದನ್ರಿ. ಸೊ ಅದಕ್ಕೋಸ್ಕರ ನಾ ತೆಗೆದಾಕ್ತೀನಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನಂತಂದ್ರೆ ಇದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಇಲ್ಲಿ ನಾನು ಒಂದ್ ಸ್ವಲ್ಪ ಇದು ಕೊಡ್ತೀನಿ ನಿಮ್ಗೆ. 1835ರೊಳಗಡೆ ಒಂದು ಇಂಗ್ಲಿಷ್ ಶಿಕ್ಷಣ ಕಾಯ್ದೆ ಅಂತ ಹೇಳಿ ಜಾರಿಗೆ ತಗೊಂಡ್, ಇಂಗ್ಲಿಷ್ ಶಿಕ್ಷಣ ಕಾಯ್ದೆನ 1835ರಲ್ಲಿ ಜಾರಿಗೆ ತಗೊಂಡ್ ಬರ್ತಾನೆ. ಇದರ ಮೂಲಕ ಭಾರತದಲ್ಲಿ ಉನ್ನತ ಶಿಕ್ಷಣವನ್ನ ಕೊಡೋದು ಇಂಗ್ಲಿಷ್ ಮಾಧ್ಯಮಗಳು. ಅದ್ರ ಜೊತೆಗೆ ಈ ಲಾರ್ಡ್ ಮೆಕಾಲೆ ಏನ್ ಬರ್ತಾನಲ್ಲ, ಅವನು ವಿಲಿಯಂ ಬೆಂಟಿಂಕ್ ಇದ್ದಾಗ, ಲಾರ್ಡ್ ವಿಲಿಯಂ ಬೆಂಟಿಂಕ್ ಇದ್ದಾಗ ಇರ್ತಾನ. ಅವನ್ ಏನ್ ಮಾಡ್ತಾನ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ನೀತಿಯನ್ನ ತಗೊಂಡ್ಬರ್ತಾನ. ಇಂಗ್ಲಿಷ್ ಶಿಕ್ಷಣ ನೀತಿಯನ್ನ ತಗೊಂಡ್ ಬರ್ತಾನ. ಆ ಇಂಗ್ಲಿಷ್ ಶಿಕ್ಷಣ ನೀತಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೆಕಾಲೆ ಮಿನ್ಯೂಟ್ ಅಂತ ಕರಿತೀವಿ. ಮೆಕಾಲೆ ಮಿನ್ಯೂಟ್ ಅಂತ ಕರಿತೀವಿ. ಮೆಕಾಲೆ ಮಿನ್ಯೂಟ್ ಅಂತ ಅನ್ಕೋದ್ರಿ, ಅಥವಾ ಮೆಕಾಲೆ ಮಿನ್ಯೂಟ್ ಅಂತ MINUTE ಅಂತ. ಸೊ ಇದನ್ನ ಜಾರಿಗೆ ತಗೊಂಡು ಬರ್ತಾನ. ಇದ್ರ ಪ್ರಕಾರ ಈ ನೀತಿಗಳನ್ನ ಜಾರಿಗೆ ತಂದಂತ ಗವರ್ನರ್ ಜನರಲ್ ಯಾರಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ನೆಕ್ಸ್ಟ್ ನೋಡ್ರಿ, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಂತಹ ಹೊಯ್ಸಳರ ಎಲ್ಲಾ ಪವಿತ್ರ ಮೇಳಗಳು ಯಾವ ರಾಜ್ಯದಲ್ಲಿದಾವೆ? ಓಕೆ, ಇವತ್ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿಶ್ವ ಪರಂಪರೆಯ ತಾಣಗಳ ಬಗ್ಗೆ, ಆಮೇಲೆ ಯಾವ ರಾಜ್ಯರು, ಯಾವ ಸ್ಮಾರಕಗಳು ಬಹಳ ಇಂಪಾರ್ಟೆಂಟ್ ಇರ್ತವೆ. ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ 1 ಅಥವಾ 2 ಕ್ವಶನ್ಸ್ ಗಳು ಕವರ್ ಆಗ್ತವೆ ಈ ಟಾಪಿಕ್. ಆ ರೀತಿಯಾಗಿ ಡಿಟೇಲ್ಡ್ ಕ್ಲಾಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಎಲ್ಲಾ ಪವಿತ್ರ ಮೇಳಗಳು ಹೊಯ್ಸಳರು ಅಂತಂದು ಹೇಳಿದ್ರು. ಹೊಯ್ಸಳರು ಇಲ್ಲಿ ನೋಡ್ರಿ, ಹೊಯ್ಸಳರು ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದ್ದೇನೆ, ನಮ್ಮ ಎಕ್ಸಾಮ್ಸ್ ಗಳಲ್ಲಿ, ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ, ಈಗ ಕರ್ನಾಟಕ ಅಂತ ಆಪ್ಷನ್ ಕೊಟ್ಬಿಟ್ಟು ಎಲ್ಲ ಬೇರೆ ಬೇರೆ ರಾಜ್ಯಗಳು ಕೊಟ್ಟ, ಉತ್ತರದ ರಾಜ್ಯಗಳನ್ನ ಕೊಟ್ಟ ಅಂತಂದ ಹೇಳಿದ್ರೆ ಅಲ್ಲಿ 100% ಕರ್ನಾಟಕ ಕರೆಕ್ಟ್ ಆಗಿರುತ್ತೆ. ಉಳಿದಿದ್ದ ಆಪ್ಷನ್ಸ್ ಗಳನ್ನ, ಅಂದ್ರೆ ಉತ್ತರ ಭಾರತದ ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿ. ಇದು ನಾನು ನಿಮ್ಗೆ ಟ್ರಿಕ್ ಹೇಳಿದೆ. ಅದಾದ ನಂತರ ಮತ್ತೆಲ್ಲಾದ್ರೂ ಇಲ್ಲಿ ಕರ್ನಾಟಕ ಕೇರಳ ಅಂತಂದು ಎಲ್ಲಾದ್ರೂ ಕೊಟ್ಟಿದ್ದ, ಕರ್ನಾಟಕ ತಮಿಳುನಾಡು, ಕರ್ನಾಟಕ ಆಂಧ್ರ ಪ್ರದೇಶ ಎಲ್ಲಾದ್ರೂ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ನಾವು ಸ್ವಲ್ಪ ಸ್ಟಾಪ್ ಮಾಡಿ ಥಿಂಕ್ ಮಾಡ್ಬೇಕು, ಯಾವ್ದು ಕರೆಕ್ಟಾ ಏನ್ ಕರೆಕ್ಟ್ ಅಂತ ಥಿಂಕ್ ಮಾಡ್ಬೇಕು.
ಹೆಂಗ್ ಥಿಂಕ್ ಮಾಡ್ಬೇಕು? ಕ್ವಶನ್ ಆಧಾರದ ಮೇಲೆ. ಇಲ್ಲಿ ಹೊಯ್ಸಳ ಅಂತಂದೈತೆ, ಹೊಯ್ಸಳರು ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿ ಥಿಂಕ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಬೇರೆ ಕ್ವಶನ್ಸ್ ಗಳಿಗೆ ಅಪ್ಲೈ ಮಾಡಿ ನೋಡ್ರಿ, 90% ಆನ್ಸರ್ ಕರೆಕ್ಟ್. ಎಸ್, ಇವಾಗ ಇನ್ನೊಂದ್ಸರಿ ಹೇಳ್ತಿದ್ದೀನಿ, KEA ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಂತಂದ ಹೇಳಿ ನಾನು ಸಪರೇಟ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಒಂದೊಂದು ಆ ವಿಡಿಯೋಸ್ ಗಳನ್ನ ನೋಡ್ರಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಇವತ್ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಗಳು ಯಾವ್ದಂತಂದ್ರೆ, ಒಂದು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಬಗ್ಗೆ ಆದ್ರೆ, ಇನ್ನೊಂದು ಇಸ್ರೋ ಬಗ್ಗೆ. ಯಾಕಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಅದೈತೆ, ಇಸ್ರೋ ಬಗ್ಗೆ ಜಾಸ್ತಿ ಕೇಳಿದ ನೋಡ್ರೋ. ಈಗ ನಿಮ್ಗೆ ಗೊತ್ತಾಗುತ್ತೆ ಇಸ್ರೋ ಬಗ್ಗೆ, ಯುನೆಸ್ಕೋ ತಾಣಗಳ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳು ಬರ್ತಾವ. ಅವು ಎಲಿಮಿನೇಷನ್ ಮೆಥಡ್ ಯೂಸ್ ಆಗ್ತಾವ, ಅವುಗಳನ್ನ ಕವರ್ ಮಾಡ್ತಾವ. ಇಲ್ಲಿ ನೋಡ್ರಿ, ಟಿಯಾನ್ಜೋ 2 ಅಂತಂದ್ರೆ ಒಂದು ಬಾಹ್ಯಾಕಾಶ ಐತೆ. ಇದು ಯಾವ ದೇಶಕ್ಕೆ ಸೇರೈತಿ ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗ. ಈಗ ಜಪಾನ್, ರಷ್ಯಾ, ಚೀನಾ, ದಕ್ಷಿಣ ಕೊರಿಯಾ ಐತೆ. ಈಗ ನಾವು ಆ ವರ್ಡ್ ಅನ್ನ ನೋಡ್ರಿ, ಆ ವರ್ಡ್ ಮೇಲೆ ನಾವು ಪ್ರಾದೇಶಿಕ ಭೌಗೋಳಿಕ ಕ್ಷೇತ್ರವನ್ನ ನಾವು ಕಂಡುಹಿಡಿಯಬೇಕು. ಯಾವ ಜಿಯೋಗ್ರಫಿಕಲ್ ಏರಿಯಾ ಬರುತ್ತೆ ಆ ಸೌಂಡ್ ಅನ್ನ ಟಿಯಾನ್ಜೋ 2 ಅಂತ ಹಿಂಗೈತೆ. ಓ ಹಾ ಹಿ ಅಂತ ಈ ತರ ವರ್ಡ್ಸ್ ಗಳು ಏನ್ ಬರ್ತಾವಲ್ಲ, ಇವೆಲ್ಲ ಏನ್ ಬರ್ತಾವ ಸರ್? ಜಪಾನ್ ಒಳಗಡೆ ಬರ್ಬೋದ್ರಿ, ಚೀನಾ ಒಳಗಡೆ ಬರ್ಬೋದ್ರಿ, ದಕ್ಷಿಣ ಕೊರಿಯಾದೊಳಗಡೆ ಬರ್ಬೋದ್ರಿ. ಇಂತ ರಷ್ಯಾದಲ್ಲಿ ಅಂತವೆಲ್ಲ ಬರಂಗಿಲ್ಲ, ಅವು ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅವು ಸ್ಲೋವಾಕಿಯಾ, ಅವು ಡಿಫ್ರೆಂಟ್ ವರ್ಡ್ಸ್. ಓಕೆ, ಇದನ್ನ ನಾವು ತೆಗೆದಾಕ್ತೀವಿ. ಸರ್, ಇವಾಗ ಜಪಾನ್, ಚೀನಾ, ದಕ್ಷಿಣ ಕೊರಿಯಾದಲ್ಲಿ ಬಾಹ್ಯಾಕಾಶ ನೌಕೆಗಳನ್ನ ಕಳಿಸುವಷ್ಟು ಸ್ಟ್ರಾಂಗ್ ಆಗಿರೋದು. ಈಗ ನೋಡ್ರಿ, ಬಾಹ್ಯಾಕಾಶದೊಳಗಡೆ ಒಂದು ಸ್ಯಾಟಲೈಟ್ ಉಪಗ್ರಹವನ್ನ ಕಳಿಸಿದ್ರು ಅಂತಂದ ಹೇಳಿದ್ರೆ ನಾವು ಥಿಂಕ್ ಮಾಡ್ಬೇಕು. ಇದ್ರೊಂದು ಮೇಬಿ ಅಂದ್ರೆ ದಕ್ಷಿಣ ಕೊರಿಯಾ ಬರೋದೇ ಇಲ್ಲ, ತೆಗೆದಾಕ್ಬಿಟ್ರೆ. ಅವ್ರು ಪಾಪ ಇವಾಗ ಟೆಕ್ನಾಲಜಿ ಸೃಷ್ಟಿ ಮಾಡಾಕ್ರಿ, ಇವಾಗ ಅವರು ರಿಸರ್ಚ್ ಮಾಡತಾರೆ, ತೆಗೆದಾಕ್ಬಿಟ್ರೆ. ಈ ಜಪಾನ್ ಅಥವಾ ಚೀನಾದೊಳಗಡೆ ಉಪಗ್ರಹಗಳನ್ನ ಯಾರಾದ್ರೂ ಕಳಿಸ್ತಿದಾರ ಅಂತಂದ ಹೇಳಿದ್ರೆ ನಾವು ಥಿಂಕ್ ಮಾಡ್ಬೇಕು, ಜಪಾನ ಚೀನಾ ಅಂತ. ಇವ್ರು ನೌಕೆಯನ್ನ ಕಳಿಸ್ತಾ ಇದಾರೆ, ಮ್ಯಾಲ್ ನೌಕೆಯನ್ನ ಕಳಿಸಿ ಅಲ್ಲೊಂದು ಬಿಲ್ಡ್ ಮಾಡ್ಬೇಕು ಅಂತಂದೇಳಿ. ಅಂದ್ರೆ ಮೇನ್ ಇಂಪಾರ್ಟೆಂಟ್ ತುಂಬಾ ಸ್ಟ್ರಾಂಗೆಸ್ಟ್ ಇರೋದು ಕಳಿಸ್ಬೇಕು. ಒಂದು ಚೀನಾ ಕಳಿಸ್ಬೇಕು, ಇಲ್ಲ ನಮ್ ಇಸ್ರೋದವ್ರು ಕಳಿಸ್ಬೇಕು, ಇಲ್ಲ ಅಂತಂದ್ರೆ ನಾಸಾದವ್ರು ಕಳಿಸ್ಬೇಕು. ಈ 3 ಜನರಿಗೆ ಅಷ್ಟ ತಾಕತ್ ಐತೆ, ಇವ್ರನ್ನ ಬಿಟ್ರೆ ಯಾರಿಗೂ ತಾಕತ್ ಇಲ್ಲ. ಕ್ಲಿಯರ್ ಆಗಿ ಹೇಳ್ತೀವಿ. ಈ ತರ ವರ್ಡ್ಸ್ ಗಳು ಬಂದು ಅಂತಂದ್ರೆ ಆಲ್ಮೋಸ್ಟ್ ಚೀನಾ ಇಲ್ಲ ಜಪಾನ್ ಇರುತ್ತೆ ನೋಡ್ರು. ಚೀನಾ, ಜಪಾನ್, ಇಸ್ರೋ, ನಾಸಾ ಈ 4 ಬಿಟ್ರೆ ಬೇರೆ ಯಾರಿಗೂ ತಾಕತ್ತಿಲ್ಲ ಇಂಥವ್ ದೊಡ್ಡ ದೊಡ್ಡ ಥಿಂಗ್ಸ್ ಗಳನ್ನ ಮಾಡಕ್. ನಮ್ ಇಸ್ರೋದವ್ರು ಎಲ್ಲಾದ್ರೂ ಕಳಿಸಿದಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಗೆಲ್ಲ ದೇವ್ರುಗಳ ಹೆಸರುಗಳು, ಆದಿತ್ಯ, ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಈ ತರ ನೇಮ್ಸ್ ಗಳು ಚೆನ್ನಾಗಿರ್ತವೆ. ಮಂಗಳಯಾನ್, ಮಾಮ್ ಅಂತಂದೇಳಿ. ಎಸ್, ರೋಹಿಣಿ, ಆರ್ಯಭಟ ನೋಡ್ರಿ ಎಷ್ಟು ಚೆನ್ನಾಗಿದಾವ ನಮ್ಮ ಹೆಸರು. ನಮ್ದು ಇಸ್ರೋದ್ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ ಕಾಕಾಗೌಡ್ರಿ, ಇಲ್ಲಿ ಒಂದ್ ಸ್ವಲ್ಪ ಥಿಂಕ್ ಮಾಡ್ರಿ. ಹೆಂಗಂತಂದ್ ಹೇಳಿದ್ರೆ ಕ್ವಶನ್ ಏನ್ ಕೇಳಿದಾನ? ಸಾಗರ ಸಮೃದ್ಧಿ ಬಗ್ಗೆ ಕೇಳಿದಾನ. ಯಾವ್ದ್ರ ಬಗ್ಗೆ ಕೇಳಿದಾನ? ಸಾಗರ ಸಮೃದ್ಧಿ. ಸಾಗರ ಅಂದ್ರೆ ಏನ? ಸಮುದ್ರ. ಸಮುದ್ರ ಅಂದ್ರೆ ಏನ? ನೀರ. ಮತ್ತೆ ರಕ್ಷಣಾ ಸಚಿವಾಲಯಕ್ಕ ಮತ್ತೆ ನೀರಿಗೆ, ಸಾಗರಕ್ಕ, ಸಮುದ್ರಕ್ಕ ಸಂಬಂಧ ಏನ? ಕಾಕ ರಿಮೂವ್ ಮಾಡಿದ್ರೆ ಬರಂಗಿಲ್ಲ, ರಿಮೂವ್ ಮಾಡಿಬಿಡ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಾಹ್ಯ ವ್ಯವಹಾರಗಳ ಸಚಿವಾಲಯ. ಅವನು ಒಳಗಡೆ ಇರೋದು ಗೊತ್ತಾಗೋದು, ಬಾಹ್ಯ ನಮ್ಗೇನ್ ಗೊತ್ತಾಗುತ್ತೆ? ಬಾಹ್ಯ ವ್ಯವಹಾರ. ನಾವಿಲ್ಲಿ ಬಿಸ್ನೆಸ್ ಮಾಡಕತ್ತಿಲ್ಲ, ನಾವಿಲ್ಲಿ. ಎಸ್, ಬಾಹ್ಯ ವ್ಯವಹಾರ ಇದನ್ನು ಕೂಡ ತೆಗೆದಾಕ. ನೋಡ್ರಿ, ಜಲಶಕ್ತಿ ಅಂತಂದೈತೆ. ಜಲಶಕ್ತಿ ಮೇ ಬಿ ನೀರಿಗೆ ಸಂಬಂಧಪಟ್ಟೈತೆ. ನೀರು ಸರಬರಾಜಿಗೆ, ನೀರಿಗೆ ಸಂಬಂಧಪಟ್ಟ. ಬಂದರುಗಳು, ಹಡಗುಗಳು, ಜಲಮಾರ್ಗಗಳು, ಹಾಗೆ ಸಾಗರಗಳು, ಸಮುದ್ರಗಳು ಒಂದಕ್ಕೊಂದು ಏನಂತಂದ್ರೆ ರಿಲೇಟ್ ಆಗ್ತಾವ. ಕರೆಕ್ಟ್? ಯಾವ್ದಿದೆ? ಯಾವ ಮೂವಿ ಡೈಲಾಗ್? ಅವರುಗಳು, ಇವರುಗಳು, ಎಲ್ಲರುಗಳು, ತುಂಬರುಗಳು ಅಂತಂದ್ರೆ. ಎಸ್, ಯಾವ್ದಕ್ಕಂತಂದ ಹೇಳಿದ್ರ ಇದು ಸಾಗರಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದೇನು ಲಾಂಗೆಸ್ಟ್ ಆನ್ಸರ್ ಆಗತ್ತೆ ಸರ್. 100% ಪಕ್ಕ ಇದು ಕರೆಕ್ಟ್ ಆಗಿರುತ್ತೆ. ನಾವು ಇನ್ನು ಬೇಸಿಕ್ ಇಂದ ಅಡ್ವಾನ್ಸ್ ಕೊಂತೇವ್ರಿ, ನೆನ್ಪಿಟ್ಕೊಳ್ರಿ. ಇವುಗಳನ್ನೆಲ್ಲ ನೀವು ಕಲ್ತ್ರಿ ಅಂತಂದ ಹೇಳಿದ್ರೆ ಎಕ್ಸಾಮ್ ನಮ್ಗೇನು ಅಲ್ಲ. ಮೊದಲು ನೋಡ್ರ ಎಕ್ಸಾಮ್ ಅಂತಂದ ಹೇಳಿದ್ರೆ ಎಷ್ಟು ಅನಿಸ್ತಿದ್ವಿ, ಅದಾದ್ನಂತರ ಎಷ್ಟು ಈಸಿಯಾಗಿ ಹೋದ್ರಿ. ಹಂಗಿರ್ಬೇಕು. ಅದೇ ಸಿಂಪಲ್ ಆಗಿ ಹೇಳ್ತೀವಲ್ಲ, ಯಾವಾಗ್ಲೂ ಒಂದು ವಾಕ್ಯವನ್ನ ನೆನ್ಪಿಟ್ಕೊಳ್ರಿ. ನಾ ಏನಂತಂದೆ ಹೇಳಿದ್ರೆ ಯುದ್ಧದಲ್ಲಿ ಸೋತಿದ್ದೇನೆ ಅಷ್ಟ. ಯುದ್ಧದಲ್ಲಿ ಏನಂತಂದ ಹೇಳಿದ್ರೆ ಸೋತಿದ್ದೇನೆ, ಇನ್ನು ಸತ್ತಿಲ್ಲ. ಇನ್ನು ಟ್ರೈನ್ ಆಗ್ತದೆ, ಮತ್ತೆ ಬರ್ತದೆ, ಯುದ್ಧ ಮಾಡ್ತಾರೆ, ಗೆದ್ದ ಆ ಥಾಟ್ ಪ್ರೊಸೆಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಲ್ಲಭಾಯಿ ಪಟೇಲ್ ರವರಿಗೆ
ಸರ್ದಾರ್ ಅನ್ನೋ ಒಂದು ಶೀರ್ಷಿಕೆಯನ್ನ ನೀಡಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ಕ್ಲಿಯರ್. ಸರ್ದಾರ್ ಅಂತಂದ ಹೇಳಿ ಹೇಳಿದವ್ರು ಯಾರು ಅಂತ ಹೇಳಿ ಒಂದು ಥಿಂಗ್ಸ್ ಐತಿ. ಇಲ್ಲಿ ನೋಡ್ರಿ ಈ ತರ ಒಳ್ಳೇದಿದೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರಿಗೆ ಸರ್ದಾರ್ ಅನ್ನೋ ಒಂದು ಹೆಸರು ಬಂದೈತೆ ಅಂತ ಹೇಳಿ. ಇಲ್ಲಿ ನಾನ ಯಾವ್ದನ್ನ ಡಿಲೀಟ್ ಮಾಡ್ಬೋದು ಕಮೆಂಟ್ ಹಾಕೋದು ನೋಡೋಣ, ಹೆಂಗ್ ಥಿಂಕ್ ಮಾಡಿ. ಸರ್ ಇದು ಮುಸ್ಲಿಂ ವರ್ಡ್ ಬರೋದು, ಮೊಹಮ್ಮದ್ ಅಲಿ ಜಿನ್ನಾ. ಮುಸ್ಲಿಂ ವರ್ಡ್ಸ್ ಗಳು ಏನಾದ್ರು ಬಂದ್ರೆ, ಮುಸ್ಲಿಂ ಚಳವಳಿಗಳು ಏನಾದ್ರು ಬಂದ್ರೆ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅಂತಂದೇಳಿ ಕರೆಕ್ಟ್ ಆಗತ್ತ ಅನ್ಸುತ್ತೆ. ಸೊ ನಾನು ತೆಗೆದು ಹಾಕ್ತೀನಿ. ಅದಾದ ನಂತರ ಸರ್ ನನ್ ಬುಕ್ ಅಲ್ಲಿ ಓದಿದೇನ್ರಿ ಸಿ ಗೋಪಾಲಾಚಾರಿ ಬಗ್ಗೆ. ಸಿ ಗೋಪಾಲಾಚಾರಿಗೆ ಒಂದ್ ಏನಂತಂದ್ ಹೇಳಿದ್ರ ಭಾರತ ರತ್ನ ಅವಾರ್ಡ್ ಸಿಕ್ತ್ರಿ. ಬಿಟ್ರೆ ಇನ್ನೊಂದ್ ಏನಂತಂದ್ ಹೇಳಿದ್ರ ಕೊನೆಯ ಗವರ್ನರ್ ರೀ, ಆಮೇಲೆ ಭಾರತದ ಮೊದಲ ಗವರ್ನರ್ ರೀ. ಇದು ಬಿಟ್ರೆ ನಾವು ಬೇರೆ ಏನು ಓದಿಲ್ರಿ, ತೆಗೆದಾಕ್ರಿ. ಚಳುವಳಿಗೆ ಹೋಗಿಲ್ಲ ನಾವು. ಇನ್ನು ಎಂ.ಕೆ. ಗಾಂಧಿ, ಜವಾಹರ್ಲಾಲ್ ನೆಹರು, ಈ ಎರಡರಲ್ಲಿ ಒಂದು ಆನ್ಸರ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಜವಾಹರ್ಲಾಲ್ ನೆಹರು ಹೋಗ್ಬಿಟ್ಟು ಏನೋ ಒಂದ್ ಮಾಡಿ ಆ ತರ ಎಲ್ಲ ಸೀನ್, ಅವೆಲ್ಲ ಏನಂತಂದ್ರೆ ಒಂಥರ ಸಣ್ಣ ಮಕ್ಕಳಿದ್ದಂಗಿದ್ದು ಎಲ್ಲ. ಅವ್ರ ಅಪ್ಪ ಮೋತಿಲಾಲ್ ನೆಹರು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಮೋತಿಲಾಲ್ ನೆಹರು ಅದಾದ ನಂತರ ನೆಕ್ಸ್ಟ್ ಚಿತ್ತರಂಜನ್ ದಾಸ್, ಇಬ್ರು ಸೇರಿ ಏನ್ ಮಾಡ್ತಾರ ಅಂತಂದ್ರೆ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಅವ್ನು ದಮ್ಮಿತ್ತು ಅವ್ರಪ್ಪ. ಇವ್ರೆಲ್ಲ ಅಲ್ಲ, ಜವಾಹರ್ಲಾಲ್ ನೆಹರು ಇವ್ರೆಲ್ಲ ಇಂಗ್ಲಿಷರ್ ಬಕೆಟ್ ಹಿಡ್ಕೊಂಡ್ ತಿರುಗಾಡೋ ಮಕ್ಕಳು. ಇವ್ರಿಗೆ ನೆನ್ಪಿಟ್ಕೊಕ್ ಹೋಗ್ಬೇಡಿ. ಜವಾಹರ್ಲಾಲ್ ನೆಹರು ಬಗ್ಗೆ ಏನ್ ನೆನ್ಪಿಟ್ಕೊಡ್ರಿ, ಒಂದ್ ಏನಂತಂದ್ರೆ ಇವ್ ಮೊದಲ ಪ್ರೈಮ್ ಮಿನಿಸ್ಟರ್ ಆಗಿದ್ದೆ. ಅದಾದ ನಂತರ ನೆಕ್ಸ್ಟ್ ಡಿಸ್ಕವರಿ ಆಫ್ ಇಂಡಿಯಾ ಒಂದು ಬುಕ್ ಬರ್ದ್ರಿ. ಆಮೇಲೆ ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನೋದನ್ನ ನೋಡಿದ್ರಿ. ಆಮೇಲೆ ನೆಕ್ಸ್ಟ್ ಪಂಚವಾರ್ಷಿಕ ತತ್ವಗಳನ್ನ ಜಾರಿಗೆ ತಗೊಂಡ್ಬಂದ್ರಿ. ಇಲ್ಲಿ ರಷ್ಯಾದಿಂದ ಕಾಪಿ ಮಾಡ್ಕೊಂಡು. ಇಷ್ಟು ಪಾಯಿಂಟ್ಸ್ ಗಳು ಬಿಟ್ಟು ಏನು ನೆನ್ಪಿಡ್ಬೇಕು ಹೋಗೋದ್ರಿ, ನಿಮ್ ಬಗ್ಗೆ ಯೂಸ್ ಇಲ್ಲ. ಇಷ್ಟ ಪಾಯಿಂಟ್ಸ್ ಇಲ್ಲಿ ನಮ್ಗೆ ಆನ್ಸರ್. ಚಳುವಳಿಗಳನ್ನ ಅಟೆಂಡ್ ಆಗಿ ಎಲ್ಲಾ ಕಡೆ ಹೋಗಿ ಕೆಲಸ ಮಾಡಿದವ ಯಾರಂತಂದ್ರೆ ನಮ್ ಸೂಪರ್ ಹೀರೋ ಮಹಾತ್ಮ ಗಾಂಧಿ, ಸೂಪರ್ ಮ್ಯಾನ್ ಮಹಾತ್ಮ ಗಾಂಧಿ MG. ಇಲ್ಲಿ ನಿಮಗ್ ನಾನು ಕೆಲವೊಂದು ರಿಯಾಲಿಟಿಗಳನ್ನ ಹೇಳ್ತೀನಿ, ತಿಳಿಸ್ತಾರೆ. ಈಗ ಹೆಂಗಂತಂದ್ ಹೇಳಿದ್ರೆ, ಈಗ ವಲ್ಲಭಾಯಿ ಪಟೇಲ್ ಅವ್ರಿಗೆ ಸರ್ದಾರ್ ಅಂತಂದ್ ಹೇಳಿ ಬಿರುದು ಕೊಟ್ಟರು M.K. ಗಾಂಧಿ ಅಂತ ಹೇಳಿದ್ರೆ ಅದೆಲ್ಲ ರಾಂಗ್ ಅದಕ್ಕೆ. 1928 ಏನಾಗತ್ತಂದ್ರೆ ಗುಜರಾತಿನ ಬಾರ್ದೋಲಿ ಒಳಗಡೆ ಒಂದು ಸತ್ಯಾಗ್ರಹ ನಡೆಯುತ್ತೆ. ಬಾರ್ದೋಲಿ ಸತ್ಯಾಗ್ರಹ ಅಂತಂದ್ ಹೇಳ್ತೀವಿ. 30% ಟ್ಯಾಕ್ಸ್ ಅನ್ನ ಸಡನ್ ಆಗಿ ಜಾಸ್ತಿ ಮಾಡ್ಬಿಡ್ತಾರೆ ಬ್ರಿಟಿಷರು. ಅದ್ರ ವಿರುದ್ಧವಾಗಿ ಹೆಂಗಸರು, ಗಂಡಸರು, ಅದಾದ ನಂತರ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಲೀಡರ್ಶಿಪ್ ಒಳಗಡೆ ಇದು ನಡೀತಾ ಇರುತ್ತೆ. ಸೊ ಅಲ್ಲಿ ಸ್ಲೋಗನ್ ಗಳನ್ನ ಕೂಗ್ತಿರ್ತಾರೆ. ಯಾರಂತಂದ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರಿಗೆ ಅಲ್ಲಿರುವಂತಹ ಆ ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಏನ್ ಕೂಡಿರ್ತಾರಲ್ಲ, ಮಹಿಳೆಯರಾಗಿರ್ಬಹುದು, ಎಲ್ಲ ಜನ ಆಗಿರ್ಬೋದು, ಆ ಜನರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸರ್ದಾರ್ 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 ಅಂತ ಹೇಳ್ಬಿಟ್ಟು ಕೂಗ್ತಿರ್ತಾರೆ. ಯಾರಿಗೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರಿಗೆ. ಸೊ ಅಲ್ಲಿಂದ ಅವ್ರಿಗೆ ಹೆಸರು ಆ ಸರ್ದಾರ್ ಅಂತಂದ ಹೇಳ್ಬಾರ್ದು. ಬಟ್ ಆದ್ರೆ ಅದನ್ನ ತುಂಬಾ ಫೇಮಸ್ ಮಾಡಿದವರು, ಪಾಪ್ಯುಲರ್ ಮಾಡಿದವರು, ಫೇಮಸ್ ಮಾಡಿದ ವ್ಯಕ್ತಿ ಯಾರಂತಂದ ಹೇಳಿದ್ರೆ M.K. ಗಾಂಧಿ. ಅದನ್ನ ನೀಡಿದವರಲ್ಲ, ತುಂಬಾ ಫೇಮಸ್ ಮಾಡಿದಿರೋ ವ್ಯಕ್ತಿ ಯಾರಂದ್ರೆ M.K. ಗಾಂಧಿ. ಬಟ್ ಅದ್ ನಮ್ದು ಹಿಸ್ಟ್ರಿ ಕಂಪ್ಲೀಟ್ ಆಗಿ ರಾಂಗ್ ಐತಿ. ನಾವು ಕಲಿತಾ ಇರೋದೇ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಥಿಂಗ್ಸ್ ರಾಂಗ್. ಏನ್ ಮಾಡಕ್ ಬರೋದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದಕ್ ನಾನು ಆನ್ಸರ್ ಯಾವ್ದು ಹೇಳಂಗಿಲ್ಲ, ಟ್ರಿಕ್ಸ್ ಹೇಳಂಗಿಲ್ಲ. ಇಲ್ಲಿ ಕ್ಯಾಂಪಲ್ ಜಾನ್ಸ್ ಬರಂಗಿಲ್ಲ. 1946 ಒಂದು ಕ್ಯಾಬಿನೆಟ್ ಮಿಷನ್ ಅಂತಂದ್ ಹೇಳಿ ಬರುತ್ತೆ. ಈ ಕ್ಯಾಬಿನೆಟ್ ಮಿಷನ್ ಅಲ್ಲಿ ಯಾರು ಸದಸ್ಯರು ಇರ್ತಾರೆ ಅಂದ್ರೆ A.V. ಅಲೆಕ್ಸಾಂಡರ್, ಸ್ಟೆಫರ್ಡ್ ಕ್ರಿಪ್ಸ್ ಮತ್ತು ಪೆಟಿಕ್ ಲಾರೆನ್ಸ್. ಇವ್ರು 3 ಜನ ಏನಂತಂದ್ ಇರ್ತಾರೆ. ಈ ಕ್ಯಾಬಿನೆಟ್ ಬಂದ್ ಏನ್ ಹೇಳತ್ತಂದ್ರೆ ನೀವು ಸಂವಿಧಾನ ರಚನಾ ಸಭೆಯನ್ನ ಸ್ಟಾರ್ಟ್ ಮಾಡ್ಕೊಳ್ರಿ, ಆಮೇಲೆ ಇಲೆಕ್ಷನ್ ಅನ್ನ ಮಾಡ್ಕೊಳ್ರಿ, ನಿಮ್ದೊಂದು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡ್ಕೊಳ್ರಿ ಅಂತಂದ್ ಹೇಳುವಂತಹ ಒಂದು ಮಿಷನ್, ತುಂಬಾ ಇಂಪಾರ್ಟೆಂಟ್ ಮಿಷನ್. ಇದರಿಂದ ನಮಗ್ ನೆಕ್ಸ್ಟ್ ಸ್ವಾತಂತ್ರ್ಯ ಸಿಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಬಿನೆಟ್ ಮಿಷನ್ ಬಹಳ ಇಂಪಾರ್ಟೆಂಟ್. 1946 ಬರುತ್ತೆ. 3 ಜನ ಸದಸ್ಯರು, A.V. ಅಲೆಕ್ಸಾಂಡರ್, ಸ್ಟಾಫರ್ಡ್ ಕ್ರಿಪ್ಸ್, ಪೆಟಿಕ್ ಲಾರೆನ್ಸ್. ಇದನ್ನ ಸೈಡ್ ಗೆ ಬರೆದಿಟ್ಕೊಂಡು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್. ಭಾರತದ ಅತಿ ದೊಡ್ಡ ಸ್ವಚ್ಛ ನೀರಿನ ಸಿಹಿ ನೀರಿನ ಸರೋವರವಾದ ಲೋಕ್ತಾಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಫಸ್ಟ್ ಆಫ್ ಆಲ್ ಅತಿ ದೊಡ್ಡ ಬರಂಗಿಲ್ಲ, ಇದು ರಾಂಗ್ ಇದೆ. ಅತಿ ದೊಡ್ಡ ಕ್ವಶನ್ ರಾಂಗ್. ಎಸ್, ಭಾರತದ ಅತಿ ಸ್ವಚ್ಛ ನೀರಿನ ಸರೋವರವಾದ ಲೋಕ್ತಾಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಇಲ್ಲಿ ನೆನ್ಪಿಟ್ಕೊಳ್ರಿ, ಇಂಥ ಕ್ವಶನ್ಸ್ ಅಲ್ಲ, ಯಾವುದೇ ಕ್ವಶನ್ಸ್ ಗಳು ನಿಯರೆಸ್ಟ್ ಆನ್ಸರ್ಸ್ ಗಳು ಯಾವ್ದಾವ ಅಂತ ಹೇಳಿ ಚೆಕ್ ಮಾಡ್ಬೇಕು. ನಿಯರೆಸ್ಟ್ ಆಪ್ಷನ್ಸ್ ಅಲ್ಲಿ ಆಂಧ್ರ, ತೆಲಂಗಾಣ ಸರ್ ಸೈಡ್ ಸರ್, ಅಸ್ಸಾಂ, ಮಣಿಪುರ್ ಸೈಡ್ ಬೈ ಸೈಡ್. ಈಗ ಸೈಡ್ ಬೈ ಸೈಡ್ ಅಂತಂದ್ ಹೇಳಿದ್ರೆ ಇಲ್ಲಿ ಯಾವ್ದಾದ್ರು ಹಿಂಗ್ ಕರೆಕ್ಟ್ ಆಗ್ಬೋದು. ಇಲ್ಲಿ ಲೋಕ್ತಾಕ್ ಅಂತಂದೈತೆ, ಲೋಕ್ತಾಕ್.
ಇಂತ ವರ್ಡ್ಸ್ ಗಳು ನಮ್ಮ ಆಂಧ್ರ ಪ್ರದೇಶದಾಗ ತೆಲಂಗಾಣದಾಗ ಬರ್ತಾವ. ಬಾಬಾಯ್ ಎಲ್ಲವನ್ನವ್ರ ಈ ತರ ಹಿಂಗ್ ಬರ್ತಾವ ಈ ವರ್ಡ್ಸ್ ಗಳು. ರಾಜಮಂಡ್ರಿ, ಆಮಂಡ್ರಿ, ಪ್ರಕಾಶಂ ಬ್ಯಾರೇಜ್, ನಾಗಾರ್ಜುನ ಸಾಗರ ಇಂತ ವರ್ಡ್ಸ್ ಗಳೆಲ್ಲ ನಮ್ ಕಡೆ ಬರೋದು. ಸೊ ಅದಕ್ಕೋಸ್ಕರ ಆಂಧ್ರ ಪ್ರದೇಶ್ ತೆಲಂಗಾಣ ಬರೋದೇ ಇಲ್ಲ ಆ ವರ್ಡ್ಸ್ ಕಂಪೇರ್ ಮಾಡಿದ್ರೆ. ಬರೋದೇನಂತ ಹೇಳಿದ್ರೆ ಅಸ್ಸಾಂ ಅಥವಾ ಮಣಿಪುರ್ ಅಂತಂದೇಳಿ. ಇಲ್ಲಿ ಕರೆಕ್ಟ್ ಯಾವ್ದಾಗತ್ತಂದ್ರ ಮಣಿಪುರ್ ಅಂತಂದ್ ಹೇಳ್ತೀವಿ. ಅಸ್ಸಾಂ ಒಳಗಡೆ ನಾನು ತೆಗಿತೀನಿ ಯಾಕಂತಂದ ಹೇಳಿದ್ರೆ ಅಸ್ಸಾಂ ಒಳಗಡೆ ಕೆಲವೊಂದು ಪಾಯಿಂಟ್ ಗಳು ಬರ್ತಾವ. ಒಂದ್ ಯಾವ್ದ್ರಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ರೀ. ಅದಾದ ನಂತರ ಇನ್ನೊಂದ್ ಯಾವ್ದ್ರಿ ಮಾನಸ ನ್ಯಾಷನಲ್ ಪಾರ್ಕ್ ರೀ. ಇವುಗಳನ್ನ ನೆನ್ಸ್ಕೋಬೇಕು. ಇವ್ ಎರಡರಲ್ಲೂ ಏನಂತಂದ ಹೇಳಿದ್ರೆ ಒಂದು ಕೊಂಬಿನ ಗೆಂಡಾಮೃಗ ಕಂಡು ಬರ್ತವೆ. ರೈನೋಸಾರ್ಸ್ ಅಂತಂದ್ ಹೇಳ್ತೀವಿ ಅಥವಾ ಗೆಂಡಾಮೃಗಗಳು. ಈಗ ಬಿಟ್ಟು ಬೇರೆ ಕಡೆ ಕಂಡು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ರೀ ಸರ್, ಅಸ್ಸಾಂ ಒಳಗಡೆ ಈ ತರ ಏನಂತ ಹೇಳಿದ್ರೆ ಒಂದು ನದಿ ಹರಿದು ಬರ್ತೈತ್ರಿ ಮೇಲ್ಗಡೆಯಿಂದ. ಈ ನದಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬ್ರಹ್ಮಪುತ್ರ ಅಥವಾ ಜಮುನಾ ನದಿ ಅಂತಂದ್ ಹೇಳಿ ಕರಿತೀವಿ. ಸರ್ ಇದರಿಂದ ಒಂದೇನಂದ್ರ ಐಲ್ಯಾಂಡ್ ರೀ, ಒಂದು ನದಿ ದ್ವೀಪ ನಿರ್ಮಾಣ ಆಗೈತ್ರಿ. ಈ ಕಡೆ ನಮ್ದು ಈ ಕಡೆ ಹೋಗಿ ಬ್ರಹ್ಮಪುತ್ರ ನದಿ. ಈ ನದಿ ದ್ವೀಪವನ್ನ ನಾವು ಮಜೂಲಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದ್ರ ಹೆಸರು ಮಜೂಲಿ. ಇದು ಪ್ರಪಂಚದೊಳಗಡೆ ನದಿಯಿಂದ ನಿರ್ಮಿತವಾದಂತಹ ಅತಿ ದೊಡ್ಡ ದ್ವೀಪ ಅಂತ ಕರಿತೀವಿ. ಅತಿ ದೊಡ್ಡ ದ್ವೀಪ. ಸೊ ಇದೇನಂತಂದ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಅಸ್ಸಾಂ. ಮಣಿಪುರಲ್ಲಿ ಯಾವ್ದೈತೆ ಲೋಕ್ಟಾಕ್ ಸರೋವರ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅನುವ್ರತದ ಪರಿಕಲ್ಪನೆಗೆ ಸಮರ್ಥನೆ ನೀಡಿದಂತದ್ದೇನು? ಅನುವ್ರತ ಅಂತಂದ್ ಹೇಳಿ ಬರುತ್ತ. ಹಂಗಂದ್ರೆ ಏನು ಸರ್? ಇಲ್ಲಿ ನೋಡ್ರಿ, ಬೌದ್ಧ ಧರ್ಮದ ಹೀನಾಯಾನ, ಬೌದ್ಧ ಧರ್ಮದ ಮಹಾಯಾನ ಅಂತಂದ್ರೆ ಸರ್ ಇವು ಆಲ್ಮೋಸ್ಟ್ ಸಿಮಿಲರ್ ಬಂದಿರ್ತದೆ. ಎರಡು ಏನಂತಂದ್ರೆ ಸಿಮಿಲರ್, ಒಂದೇ ಅರ್ಥವನ್ನ ಕೊಡ್ತಾವ. ಬೌದ್ಧ ಧರ್ಮದ ಬಗ್ಗೆ ಕೊಡ್ತಾವ ಅಂತಂದ್ರೆ ಇವೆರಡು ಆಪ್ಷನ್ಸ್ ಬರಂಗಿಲ್ಲ, ತೆಗೆದಾಕ. ದ ಲೋಕಾಯತ್ ಶಾಲೆ ಅಂತಂದ್ರೆ ಏನಿದು ಲೋಕಾಯತ್ ಶಾಲೆ? ನಮ್ ಲೈಫ್ ಅಲ್ಲಿ ನಮ್ ಕೇಳಿಲ್ರಿ ಅಂತ. ನಮ್ ಅಂದ್ರೆ 8th 9th 10th ಬುಕ್ಸ್ ಒಳಗಡೆ ನಮ್ದು ಅಬ್ಸಲ್ಯೂಟ್ಲಿ 100% ಕರೆಕ್ಟ್ ಆನ್ಸರ್ ಜೈನ ಧರ್ಮ. ನಮ್ಗೆ ಗೊತ್ತಿಲ್ಲ, ದೇವರನ್ನ ನಮ್ಗೆ ಗೊತ್ತಿಲ್ಲ, ನಾನು ಇವಾಗ ನೋಡ್ತೀನಿ. ಜೈನ ಧರ್ಮ ಕರೆಕ್ಟ್ ಆಗುತ್ತೆ. ಈ ಜೈನ ಧರ್ಮದಲ್ಲಿ ಅನುವ್ರತ ಅಂತಂದ ಹೇಳಿದ್ರೆ ಇವಾಗ ಮದುವೆ ಮಾಡ್ಕೊಂಡು ಗೃಹಸ್ಥರು ಇರ್ತಾರಲ್ಲ, ಸಂಸಾರಿಗಳು ಅಂತ ಹೇಳ್ತೀವಲ್ಲ, ಈ ಸಂಸಾರಿಗಳು ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಕಂಟಿನ್ಯೂ ಮಾಡ್ಬೇಕು. ಕೆಲವೊಂದು ಪಾಯಿಂಟ್ಸ್ ಗಳನ್ನ, ಕೆಲವೊಂದು ನೈತಿಕ ನಿಯಮಗಳನ್ನ ಅವರು ಫಾಲೋ ಮಾಡ್ಬೇಕು. ನೈತಿಕ ನಿಯಮಗಳು ಅಂತ. ಈ ನೈತಿಕ ನಿಯಮಗಳಲ್ಲಿ ಫಸ್ಟ್ ಒಂದ್ ಬರೋದು ಯಾವ್ದಂತಂದ್ರೆ ಅಹಿಂಸೆ. ಹಿಂಸೆಯನ್ನ ಮಾಡಕ್ ಹೋಗ್ಬಾರ್ದು. ಒಂದ್ ಕಡೆ ಹೊಡ್ಕೊಂಡು ಇನ್ನೊಂದ್ ಕಡೆ ಹೊಡಿ ಅಂತ ಕೊಡ್ಬೇಕು. ಎಸ್, ಅಹಿಂಸೆ ಹಿಂಗೆ ಹೇಳ್ಕೊಟ್ಟಾರ ನಮ್ ಶಾಲೆಗೆಲ್ಲ. ಏನ್ ಹೇಳ್ಕೊಟ್ಟಾರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನಮ್ಗೂ ಗೊತ್ತಾಗಿಲ್ಲ. ಮತ್ ನಮ್ಗೆ ಹೇಳ್ತಾರ ನೀ ಚೆನ್ನಾಗಿ ಓದಿಲ್ಲ, ನಿಮ್ಗೆ ಏನು ಗೊತ್ತಿಲ್ಲ. ನೆಕ್ಸ್ಟ್ ಸತ್ಯವನ್ನ ಮಾತಾಡ್ಬೇಕು. ಸತ್ಯವನ್ನ ಬಿಟ್ಟು ಬೇರೆ ಏನು ಮಾತಾಡಕ್ ಹೋಗ್ಬಾರ್ದು, ಸುಳ್ಳು ಮಾತಾಡಕ್ ಹೋಗ್ಬಾರ್ದು. ಬಟ್ ಅದ್ರ ಬಾಯ್ ಎತ್ತಿದ್ರೆ ಎಲ್ಲ ಹುಡುಗಿರು ಸುಳ್ಳು ಮಾತಾಡ್ತಾರ. ಅದೇಂಗ ಎಲ್ರು ಮಾತಾಡಂಗಿಲ್ಲ, ಕೆಲವು ಜನ ಮಾತಾಡ್ತಾರೆ. ನೆಕ್ಸ್ಟ್ ಅಸ್ತೇಯ ಅಂತಂದ್ರೆ ಅಸ್ತೇಯ ಅಂತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಕಳ್ತನ ಮಾಡಬಾರ್ದು ಅಂತಂದ್ರೆ ಬ್ರಹ್ಮಚರ್ಯ. ಇವು ಬ್ರಹ್ಮಚರ್ಯವನ್ನ ವಹಿಸ್ಬೇಕಂತಂದ್ರೆ. ಅದಾದ ನಂತರ ಅಪರಿಗ್ರಹ ಈ ತರ 5 ನಿಯಮಗಳನ್ನ ಪಾಲಿಸ್ಬೇಕು ಅಂತಂದೇಳಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ, 4th ಬುದ್ಧ ಕೌನ್ಸಿಲ್ ಅಂತಂದೇಳಿ. ಬೌದ್ಧ ಧರ್ಮದ ಸಮ್ಮೇಳನ, 4ನೇ ಬೌದ್ಧ ಧರ್ಮದ ಸಮ್ಮೇಳನ ಅಂತ ಹೇಳ್ತೀವಿ. ಇದನ್ನ ಕ್ರಿಸ್ತ ಶಕ 72ರಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗಂತಂದ್ರೆ ಹೇಳಿದ್ರೆ ಕ್ರಿಸ್ತ ಶಕ 72ರಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರ. ಇದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರೆ ವಸುಮಿತ್ರ. ಇದರ ಅಧ್ಯಕ್ಷರು ಯಾರಾಗಿರ್ತಾರ ವಸುಮಿತ್ರ. ಆಮೇಲೆ ಉಪಾಧ್ಯಕ್ಷರು ಯಾರಾಗಿರ್ತಾರ ಅಂದ್ರೆ ಆಮೇಲೆ ಸ್ಕಾಲರ್, ಡೆಪ್ಯೂಟಿ ಅಂತ ಹೇಳ್ತೀವಿ, ಅಶ್ವಘೋಷ. ಅಶ್ವಘೋಷ ಬರುವಂತ ಬುಕ್ ಯಾವ್ದಂತಂದ್ರೆ ಅಶ್ವಘೋಷನ ಬುದ್ಧ ಚರಿತ್ರೆ, ಬುದ್ಧನ ಬಗ್ಗೆ ಹೇಳುವಂತ ಥಿಂಗ್ಸ್. ಅಶ್ವಘೋಷ. ಇಲ್ಲಿ ಪ್ರಾಬ್ಲಮ್ ಏನಾಗತ್ತ ಅಂತಂದ್ ಹೇಳಿದ್ರೆ ಒಬ್ರಿಗೊಬ್ರು ಏನಂತಂದ್ ಹೇಳಿದ್ರೆ ಆಲ್ರೆಡಿ 2ನೇ ಬೌದ್ಧ ಸಮ್ಮೇಳನ ವಿಡಿಯೋಸ್ಗಳನ್ನ ನೋಡಿದ್ರೆ ಗೊತ್ತಾಗತ್ತ. 2ನೇ ಬೌದ್ಧ ಸಮ್ಮೇಳನದಲ್ಲಿ ಆಲ್ರೆಡಿ ಅವರು ಸಪರೇಟ್ ಆಗಿರ್ತಾರ. ಮಹಾಸಾಂಘಿಕರು ಅದಾದಂದ್ರೆ ಇನ್ನೊಂದು 2 ಭಾಗಗಳಾಗಿ ಅದ ಮುಂದೆ ಕಂಟಿನ್ಯೂಷನ್ ಆಗತ್ತ. ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ಇದ್ರ ಒಳಗಡೆ ಇವ್ರು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾರೆ. ಏನಾಗಿ ಡಿವೈಡ್ ಆಗ್ತಾರ? 2 ಭಾಗಗಳಾಗಿ. ಒಬ್ರು ಹೀನಯಾನ ಅಂತಂದೇಳಿ, ಇನ್ನೊಬ್ರು ಮಹಾಯಾನ ಅಂತ. ಹೀನಯಾನ ಮತ್ತು ಮಹಾಯಾನ ಅಂತ ಹೇಳ್ಬಿಟ್ಟು 2 ಭಾಗಗಳಾಗಿ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾರೆ. ಸರ್ ಇವ್ರಿಗೆ ಏನ್ ಡಿಫ್ರೆನ್ಸ್ ರೀ? ಇವ್ರೇನಂತಂದ್ರೆ ಹೇಳಿದ್ರೆ ಬುದ್ಧನ ಮೂಲ ಬೋಧನೆಗಳನ್ನ, ಬುದ್ಧ ಏನ್ ಹೇಳಿದನಲ್ಲ ಮೂಲ ಬೋಧನೆಗಳನ್ನ ಅನುಸರಿಸೋದು. ಬೌದ್ಧ ಧರ್ಮದ ಸನ್ಯಾಸಿಗಳಲ್ಲಿ ಕಠಿಣ ಕ್ರಮಗಳು, ಕಠಿಣ ನಿಯಮಗಳು ಬರ್ತಾವ. ಅವುಗಳನ್ನೆಲ್ಲ ಪಾಲಿಸುವಂತಹ ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಸನ್ಯಾಸಿಗಳು ಯಾರಂದ್ರೆ ಹೀನಯಾನರು ಅಂತಂದ್ರೆ. ಮಹಾಯಾನ ಅಂತಂದ್ರೆ
ಅವ್ರಿಗೆ ಬಂದಂಗ ಅಪ್ಡೇಟ್ ಮಾಡ್ಕೊಂಡ್ ಹೋಗ್ತಾರ. ಅವ್ರ ಕಾನೂನುಗಳನ್ನ ನಿಯಮಗಳನ್ನ ಅವ್ರಿಗೆ ಬಂದಂಗ ಅಪ್ಡೇಟ್ ಮಾಡ್ಕೊಂಡ್ ಹೋಗ್ತಾರ. ಅವ್ರನ್ನ ಮಹಾಯಾನ ಅಂತಂದ್ ಹೇಳ್ತೀವಿ. ಸೊ ಇವರು ಏನಂತ ಮಾಡ್ತಾರ ಅಂತಂದ್ ಹೇಳಿದ್ರೆ ಬುದ್ಧನನ್ನ ದೇವರಂತೆ ಪೂಜೆ ಮಾಡ್ತಾರೆ. ಮಹಾಯಾನರು ಅಂತ ದೇವರಂತೆ ಪೂಜೆ ಮಾಡ್ತಾರೆ. ನಾವು ಹೇಳ್ಕೊಳ್ಳಿ ಏನ್ ಬೇಕಾದ್ ತಪ್ಪು ಮಾಡಿ ದೇವ್ರ ಹತ್ರ ಹೋಗಿ ಬೋಲೆ ಒಬ್ಬ ಇನ್ ತಪ್ಪು ಮಾಡಿ ಕ್ಷಮಿಸ್ಬಿಟ್ಟು ಮುಂದಿನ ಸರಿ ಮಾಡಂಗಿಲ್ಲ ಅಂತ ಮತ್ತೇನ್ ಮಾಡ್ತಾನೆ 15 ದಿನ ಆದ್ನಂದ್ರೆ ಮತ್ ನಾ ಅದ ತಪ್ಪು ಮಾಡ್ತಾನೆ. ಹಾಗೆ ಆತರ ನಮ್ ನಿಯಮಗಳು ನಮ್ಗಿರ್ತಾವ. ಒಂದ್ ಸ್ವಲ್ಪ ಕ್ಷಮಿಸ್ಬಿಡ ಅಂತ ನಾನು ನಿಮ್ಗೆ ಅರ್ಥ ಆಗೋ ತರ ಹೇಳ್ತಿದ್ದೀನಿ. ಇವ್ರ ನಿಯಮಗಳನ್ನ ಸಡಿಲಿಕೆ ಮಾಡಿಸಿ ಬುದ್ಧನನ್ನ ದೇವರಂತೆ ಪೂಜೆ ಮಾಡೋರು ಮಹಾಯಾನರಾದ್ರೆ, ಇವರು ಬುದ್ಧನ ಮೂಲ ಬೋಧನೆಗಳನ್ನ ಅದಾದ ನಂತರ ತತ್ವಗಳನ್ನ ಬಳಸ್ಕೊಂಡು ತುಂಬಾ ಕಠಿಣವಾಗಿ ವ್ರತವನ್ನ ಕೈಗೊಳ್ಳುವಂತಹ ಸನ್ಯಾಸಿಗಳು ಹೀನಯಾನರು ಅಂತ ಹೇಳಿ. ಸೊ ಇನ್ಮೇಲೆ ಉಳಿದಿರೋದನ್ನ ನಾವು ಬೇರೆ ಕ್ಲಾಸ್ಗಳಲ್ಲಿ ಮೆಂಬರ್ಶಿಪ್ ಕ್ಲಾಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಅದರ್ ಥಿಂಗ್ಸ್ ಗಳನ್ನ ನಾನು ಫ್ರೀ ಆಗಿ ಕೊಡ್ತೀನಿ. ಟ್ರಿಕ್ಸ್ ಗಳನ್ನ ಮಾತ್ರ ನಾನು ಫ್ರೀ ಆಗಿ ಕೊಡೋಕ್ಕಿಲ್ಲ. ಎಲ್ರಿಗೂ ಕೇಳಿರೋ ಪ್ರಕಾರ ಎಲ್ರನ್ನೂ ಕೇಳಿದಾರೆ. ಸೊ ಅದಕ್ಕೋಸ್ಕರ ಸರ್ ತುಂಬಾ ಮಿಸ್ಯೂಸ್ ಆಗತ್ತೆ. ಅದಾದ ನಂತರ ಯಾರಿಗ್ ಬೇಕೋ ಅವ್ರು ತಗೊಂಡ್ ನೋಡ್ತಾರೆ, ಉಳಿದವ್ರಿಲ್ಲ. ಸೊ ಆ ತರ ಮೆಸೇಜಸ್ ಗಳನ್ನ ಹಾಕಿದಾರೆ. ಅದಾದ ನಂತರ ನಾನು ಅದರಲ್ಲಿ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಪೇ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯೂಸ್ ಆಗಿದ್ರೆ ನಿಮ್ಗೆ ಯೂಸ್ ಆಗತ್ತೆ 100% ತಗೊಳ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೇನ್ ಅದೇನ್ ಬಾಳಲ್ಲ. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.